Hello students, welcome back to my class. In today's class, we are going to teach you our final words for NTSC and NMMS exam. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು NTSC ಮತ್ತು NMMS ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ಸೊ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನಾಳೆ ನೀವೆಲ್ಲ ಎಕ್ಸಾಮ್ ಅಟೆಂಡ್ ಆಗ್ತಾ ಇದ್ದೀರಾ, ಹೌದಾ? ಸೋಮವಾರ ದಿವಸ 25ನೇ ಜನವರಿ ನಿಮಗೆ ಎಕ್ಸಾಮ್ ಇವೆ. ಸೊ ಎಕ್ಸಾಮ್ಗೆಲ್ಲ ಹಾಜರಾಗ್ತಿದ್ದೀರಾ. ಸೊ ಎಕ್ಸಾಮ್ ಅಂದರೆ ಏನೋ ಒಂಥರ ಆತಂಕ, ಒಂಥರ ಭಯ, ನಾನು ಸಕ್ಸಸ್ ಆಗ್ತೀನೋ ಇಲ್ಲವೋ ಅಂತಕ್ಕಂಥ ಒಂದು ಆತಂಕ ಸಹಜವಾಗಿ ಸ್ಟೂಡೆಂಟ್ ಜೀವನದಲ್ಲಿ ಇರ್ತಕ್ಕಂಥದ್ದೇ ಒಂದು, ಹೌದಲ್ವಾ? ಸೊ ಎಷ್ಟೋ ವಿದ್ಯಾರ್ಥಿಗಳು ಕಾಮೆಂಟ್ನ ಮಾಡ್ತಾಯಿದ್ದಾರೆ. ನಿನ್ನೆ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೆ ಫೈನಲ್ ವರ್ಡ್ಸ್ ಬಗ್ಗೆ, ಅಂದರೆ ಕೊನೆಯ ಒಂದು ಯಾವ ಥರ ನಾವು ಏನು ವಸ್ತುಗಳನ್ನು ಎಕ್ಸಾಮ್ಗೆ ಒಯ್ಯಬೇಕು, ಏನನ್ನು ಎಕ್ಸಾಮ್ಗಳಿಗೆ ಒಯ್ಯಬಾರ್ದು ಅಂತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೆ. ಸುಮಾರು 3500 ಜನಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಆ ವಿಡಿಯೋನ ನೋಡಿದ್ದಾರೆ, ಸಾಕಷ್ಟು ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಡಿಫ್ರೆಂಟ್ ಆದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಆ ಪ್ರಶ್ನೆಗಳು ನೋಡಿದಾಗ ನನಗೆ ಅನಿಸ್ತಾ ಇದೆ ಇನ್ನೂ ಮಕ್ಕಳಲ್ಲಿ NTSC ಮತ್ತು NMMS ಸಂಬಂಧಪಟ್ಟಂತೆ ಕೆಲವು ಡೌಟ್ಸ್ಗಳಿವೆ. ಸೊ ಆ ಡೌಟ್ಸ್ನ ಕ್ಲಿಯರ್ ಮಾಡಿದ್ದಾರೆ ಸರ್ ಅಂತ ದಯವಿಟ್ಟು ಕ್ಲಿಯರ್ ಮಾಡಿ, ನಾವು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀವಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಯನ್ನು, ತಮ್ಮ ಡೌಟ್ಸನ್ನು ಕೇಳ್ಕೊಂಡಿದ್ರು. ಸೊ ಆ ಡೌಟ್ಗಳನ್ನು ಇವತ್ತು ನಾನು ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಡೌಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ, ಸ್ಪೆಷಲಾಗಿ NTSC NMMS ಎಕ್ಸಾಮ್ಗೆ ಅಟೆಂಡ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಳ್ಳೆಯ ಮಾತುಗಳಿವೆ. ಸೊ ಅವುಗಳನ್ನ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಕ್ಸಾಮ್ಗೆ ಹೋಗೋದಂದರೆ ನಮಗೊಂದು ರೀತಿ ಭಯದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಒಂಥರ ಆತಂಕ, ಒಂಥರ ಅವ್ಯಕ್ತವಾದ ನೋವು, ನಾನು ಯಶಸ್ವಿ ಆಗ್ತೀನಿ ಇಲ್ವೋ, ಎಕ್ಸಾಮಲ್ಲಿ ಪೇಪರ್ಸ್ ಯಾವ ಥರ ಬರುತ್ತೋ, ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡೋಕೆ ಆಗ್ತೋ ಇಲ್ವೋ ಅಂತಕ್ಕಂಥ ಒಂದು ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ನೆಗೆಟಿವ್ ಫೀಲಿಂಗ್ಸ್ದಿಂದ ನಾವು ಪಾಸಿಟಿವ್ ಕಡೆಗೆ ಹೋಗಬೇಕು. ಯಾಕಂದರೆ ನಮ್ಮ ಮನಸ್ಸು ಅನ್ನೋದು ಒಂದು ಮಷಿನ್ ಅಲ್ಲ, ದಟ್ ಈಸ್ ಆರ್ಗನ್ ಆಫ್ ಅವರ್ ಬಾಡಿ, ನಮ್ಮ ಶರೀರದ ಒಂದು ಅಂಗ. ಸೊ ಆ ನಾವು ಮೈಂಡನ್ನು ಯಾವ ಥರದ ಒಂದು ಇನ್ಫಾರ್ಮೇಷನನ್ನು ಫೀಡ್ ಮಾಡ್ತೀವೋ ಅದನ್ನೇ ನಾವು ಕಾರ್ಯರೂಪಕ್ಕೆ ಬರುತ್ತೆ. ಅಂದರೆ ನಾವು ನೆಗೆಟಿವ್ ಥಾಟ್ಸನ್ನೇ ನಮ್ಮ ಮೈಂಡಿಗೆ ಫೀಡ್ ಮಾಡಿದಾಗ ಎಕ್ಸಾಮ್ ಕೂಡ ನೆಗೆಟಿವ್ ಆಗಿ ಹೋಗುತ್ತೆ. ಅದೇ ನಾವು ಪಾಸಿಟಿವ್ ಫೀಲ್ಸನ್ನು, ಪಾಸಿಟಿವ್ ಥಾಟ್ಸ್ಗಳನ್ನ ನಮ್ಮ ಮೈಂಡಿಗೆ ನಾವು ಫೀಡ್ ಮಾಡಿದರೆ ನಾವು ಬರೀತಕ್ಕಂಥ ಎಕ್ಸಾಮ್ ಕೂಡ ಪಾಸಿಟಿವ್ ಆಗಿ ಹೋಗುತ್ತೆ, ಸಕ್ಸಸ್ ಆಗ್ತೀವಿ. ಸೊ ಅದಕ್ಕೆ ನಾನು ಒಂದು ಸ್ವಾಮಿ ವಿವೇಕಾನಂದರು ಹೇಳಿದಂಥ ಒಂದು ಕೊಟೇಶನನ್ನು ಬರೆದಿದ್ದೀನಿ, ನೀವೆಲ್ಲ ಓದ್ತಾ ಇರ್ಬೋದು. ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಸ್ವಾಮಿ ವಿವೇಕಾನಂದರು ಒಂದು ಸ್ಫೂರ್ತಿಯ ಚಿಲುಮೆ ಅಂತಲೇ ಹೇಳ್ತೀವಿ. ಸ್ಪೆಷಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಕೇಳಬೇಕು. ಇಷ್ಟು ಸ್ಫೂರ್ತಿದಾಯಕ ಮಾತುಗಳಿರುತ್ತೆ. ಒಬ್ಬ ಅಸಹಾಯಕ ವ್ಯಕ್ತಿ ಕೂಡ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ ಅಂತಕ್ಕಂಥ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಸ್ವಾಮಿ ವಿವೇಕಾನಂದ. ಸೊ ಏನು ಹೇಳ್ತಾರೆ? ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಸ್ಟಿಲ್ ಅಂಟಿಲ್ ದ ಗೋಲ್ ಈಸ್ ರೀಚ್. ನಮ್ಮ ಗುರಿ ತಲುಪುವವರೆಗೆ ನಾವು ಮಲಗಬಾರ್ದು, ಅಂದರೆ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಅಂತ, ಮಲಗದಿರಿ ಅಂತ. ನೋಡಿ ಎಂಥ ಒಂದು ಅದ್ಭುತವಾದ ಮಾತು. ನಾವು ಪರೀಕ್ಷೆ ಅಂದಾಗ ನಾವು ಯಾಕೆ ಭಯ ಪಡಬೇಕು? ಅದೊಂದು ಕೂಡ ನಮಗೆ ಒಂಥರ ಫೆಸ್ಟಿವಲ್, ಒಂದು ಹಬ್ಬ ಇದ್ದಂಗೆ ನಾವು ಫೀಲ್ ಮಾಡ್ಕೋಬೇಕು. ನೋಡಿ, ಹಬ್ಬ ನಾಳೆ ಇದೆ ಅಂದರೆ ನಾವು ಇವತ್ತು ಏನು ಮಾಡ್ತೀವಿ? ಒಳ್ಳೆ ಹೊಸ ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತೀವಿ, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತೀವಿ, ಒಳ್ಳೆ ಮೇಕಪ್ ಮಾಡ್ತೀವಿ, ಒಳ್ಳೆ ಆಭರಣಗಳನ್ನ, ಒಳ್ಳೆ ಶೂಸ್ಗಳನ್ನ ಹಾಕೋತೀವಿ, ಚೆನ್ನಾಗಿ ಅಲಂಕಾರ ಮಾಡ್ತೀವಿ, ಮನೆಯೆಲ್ಲ ಅಲಂಕಾರ ಮಾಡ್ತೀವಿ. ಒಂಥರ ಹಬ್ಬ ಇನ್ನು ನಾಳೆಗೆ ಅಂದರೆ ಇವತ್ತೇ ಪೂರ್ವಸಿದ್ಧತೆ ಮಾಡಿಕೊಂಡು ಎಷ್ಟು ಆಹ್ಲಾದವಾಗಿ ಹಬ್ಬವನ್ನು ಸ್ವಾಗತ ಮಾಡ್ತೀವೋ ಅಂಥ ಒಂದು ಹಬ್ಬದ ವಾತಾವರಣನೇ ಎಕ್ಸಾಮ್ ಕೂಡ ಬೇರೆ ಏನೂ ಅಲ್ಲ. ನೀವು ಈ ಒಂದು ಅವಧಿಯಲ್ಲಿ ಏನು ಓದಿದ್ರೋ ಅದನ್ನು ಟೆಸ್ಟ್ ಮಾಡ್ತಕ್ಕಂಥ ಒಂದು ಹಬ್ಬ ಅಷ್ಟೇ, ಹೌದಾ? ಸೊ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಎಕ್ಸಾಮ್ ಬಗ್ಗೆ ಯಾವಾಗಲೂ ಭಯವನ್ನು ಮೊದಲು ತೆಗೆದು ಹಾಕಬೇಕು. ಭಯ ಅನ್ನೋದು ನಮ್ಮ ಮನಸ್ಸಿಂದ ಹೋಯಿತು ಅಂದರೆ ಡೆಫಿನೆಟಾಗಿ ನಾವಲ್ಲಿ 50% ವಿನ್ ಆದ ಹಾಗೆಯೇ. ಇನ್ನು 50% ನಮ್ಮ ಒಂದು ಎಫರ್ಟ್ ಇರುತ್ತೆ. ಎಫರ್ಟ್ ಪ್ಲಸ್ ನಮ್ಮ ಒಂದು ಪಾಸಿಟಿವ್ ಥಾಟ್, ಇವೆರಡಿದ್ರೆ ನಾವು ಎಕ್ಸೆಸಿವ್ ಆಗ್ಬೋದು. ಸೊ ನೋಡಿ, ಈ ಪ್ರಶ್ನೆಗಳು ಯಾರ್ಯಾರು ವಿದ್ಯಾರ್ಥಿಗಳು ಏನೇನು ಕೇಳಿದ್ದಾರೆ ಅಂತ. ಸೊ ನಾನು ಫಸ್ಟ್ ಒಂದು ಕ್ವಶನ್ ಓದ್ತೀನಿ. ನಿತಿನ್ ಉದಯ್ ಅವರು ಬರೆದಿದ್ದು. ಸೊ ನಿತಿನ್ ಉದಯ್ ಅವರು ಒಂದು ಏನು ಕ್ವಶನ್ ಕೇಳ್ತಂದರೆ, ಸರ್ ನಾವು ಎಕ್ಸಾಮ್ಗಳಿಗೆ ಪ್ಯಾಡ್ಗಳನ್ನ ತೆಗೆದುಕೊಂಡು ಹೋಗ್ಬೋದಾ ಅಂತ. ಎಕ್ಸಾಮ್ ಪ್ಯಾಡ್ ಇರುತ್ತೆ ಬರೆಯೋದು. ಸೊ ಪ್ಯಾಡ್ಗಳು ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆನಾ ಅಂತ ಕೇಳ್ತಂದರೆ, ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ಪ್ಯಾಡ್ಗಳ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಮಗಲ್ಲಿ ಒಳ್ಳೆಯ ಒಂದು ಸುಸಜ್ಜಿತವಾದ ರೂಮ್ಗಳಿರುತ್ತೆ, ಅಲ್ಲೆಲ್ಲ ಚೆನ್ನಾಗಿ ಬೆಂಚ್ಗಳಿರುತ್ತೆ. ಸೊ ನೀವು ಬೆಂಚ್ ಮೇಲೆ ಇಟ್ಟು ಬರೀತಕ್ಕಂಥದ್ದು ಇರುತ್ತೆ. ಮೇಲಾಗಿ ಇಲ್ಲಿ ಯಾವುದೇ ಲಾಂಗ್ ಆನ್ಸರ್ಗಳು ಬರೀತಕ್ಕಂಥ ಪ್ರಮೇಯ ಇರೋದಿಲ್ಲ. ಜಸ್ಟ್ ಏನಿರುತ್ತೆ, ಟಿಕ್ ಮಾಡ್ತಕ್ಕಂಥ ಒಂದು OMR ಶೀಟ್ ಇರುತ್ತೆ. ಹೀಗಾಗಿ ಪ್ಯಾಡ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ
ಅವಶ್ಯಕತೆ ಇಲ್ಲ. ಬಟ್ ಕೆಲವರಿಗೆ ಏನಿರುತ್ತೆ ಅಂದರೆ ಪ್ಯಾಡ್ ಮೇಲೆ ಬರೆದ್ರೆ ಸ್ವಲ್ಪ ಅವ್ರಿಗೆ ಕಂಫರ್ಟ್ ಅನಿಸುತ್ತೆ. ಸೊ ಅಂಥವ್ರು ಪ್ಯಾಡ್ಗಳನ್ನ ಒಯ್ಬೋದು. ಪ್ಯಾಡ್ ಒಯ್ಲೇಬೇಕು ಒಯ್ಲೇಬಾರ್ದು ಅಂತ ಯಾವುದೇ ನಿಯಮ ಇಲ್ಲ. ಒಯ್ದರೂ ಕೂಡ ಓಕೆ, ಒಯ್ದೇ ಇದ್ರೂ ಕೂಡ ಓಕೆ. ಯಾಕಂದರೆ ನಾವು ಆ ಬೆಂಚ್ ಮೇಲೆ ಇಟ್ಟು ಕೂಡ ಈಸಿಯಾಗಿ ಬರಿಬೋದು. ಇಲ್ಲ ನಮಗೆ ಬೆಂಚ್ ಮೇಲೆ ಇಟ್ಟು ಬರೆಯೋ ರೂಢಿ ಇಲ್ಲ ಅಂದರೆ ನೀವು ಪ್ಯಾಡನ್ನು ಒಯ್ಬೋದು. ಪ್ಯಾಡ್ ಒಯ್ಲಿಕ್ಕೆ ಅವಕಾಶ ಇದೆ. ಓಕೆ. ಸೊ ಇನ್ನೊಂದು ಡೌಟ್ ಏನು ಕೇಳ್ತಂದರೆ ರಮೇಶ್ ಅವರು. ಸೊ ಏನು ಕೇಳ್ತಂದರೆ ರಮೇಶ್ ಅವರು, ಈ ಎಕ್ಸಾಮ್ ಕೇವಲ ಕರ್ನಾಟಕದಲ್ಲಿನ ಅಥವಾ ಆಲ್ ಇಂಡಿಯಾದಲ್ಲಿ ನಡೀತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ NTSC NMMS ಎಕ್ಸಾಮ್ ಇದು ರಾಷ್ಟ್ರಮಟ್ಟದ ಪರೀಕ್ಷೆಗಳು. ಅಂದರೆ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಈ ಎಕ್ಸಾಮ್ಗಳು ನಡೆಯುತ್ತೆ. ಬಟ್ ಪ್ರತಿಯೊಂದು ರಾಜ್ಯಗಳಿಗೆ ಬೇರೆ ಬೇರೆ ಡೇಟ್ ಇರುತ್ತೆ. ಈಗ ನಮ್ಮ ಒಂದು ಕರ್ನಾಟಕದ ಡೇಟ್ ನೋಡಿದಾಗ 25 ಜನವರಿ ಇದೆ. ಬಟ್ ಎಲ್ಲ ಸ್ಟೇಟು ಸೇಮ್ ಇರೋದಿಲ್ಲ. ಒಂದೊಂದು ಸ್ಟೇಟಲ್ಲಿ ಆಯಾ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಡೇಟ್ಗಳು ಬೇರೆ ಇರ್ಬೋದು. ಎಸ್. ಸೊ ಥರ್ಡ್ ಕ್ವಶನ್ ಏನಿದೆ, ರವಿ ಅವರು ಕೇಳ್ತಾ ಇದ್ದಾರೆ. ರವಿ CN ರವಿ ಅಂತವರು ಏನು ಕೇಳ್ತಾ ಇದ್ದಾರೆ, ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಳಬೇಕು ಅಂತ. ಅಂದರೆ NTSC ಮತ್ತು NMMS ಎಕ್ಸಾಮ್ಗೆ ನಾವು ಎಷ್ಟು ಅಂಕ ತೆಗೆದುಕೊಂಡ್ರೆ ಎಲಿಜಿಬಲ್ ಅಂತ ಕೇಳ್ತಾ ಇದ್ದಾರೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತಾಗ ಯಾವಾಗಲೂ ಮೋರ್ ದೆನ್ ಜಾಸ್ತಿ ತೆಗೆದುಕೊಂತ ಪ್ರಯತ್ನ ಮಾಡಬೇಕು. ಇಲ್ಲಿ ಕೂಡ ಮೋರ್ ದೆನ್ 50 ತೊಗೊಂಡ್ರೆ ಓಕೆ. ಹಾಗಂತ ನಾವು ಅಷ್ಟು ಮಟ್ಟಕ್ಕೆ ಲಿಮಿಟ್ ಆಗಬಾರ್ದು. ಯಾಕಂದರೆ ಪರ್ ಪೇಪರ್ ಒಂದು ಪೇಪರ್ 100 ಮಾರ್ಕ್ಸಿಂದ ಇರುತ್ತೆ, ಪೇಪರ್ 2 ಕೂಡ 100 ಮಾರ್ಕ್ಸಿಂದ ಇರುತ್ತೆ, ಒಟ್ಟು 200 ಅಂಕಗಳು. ಸೊ 200 ಅಂಕಗಳಿಗೆ ನಾನು ಇಷ್ಟೇ 40 ತಗೋಬೇಕು ಅಥವಾ 80 ತಗೋಬೇಕು ಅಂತ ನಾವು ಒಂದು ಮನಸ್ಸಲ್ಲಿ ಸೆಟ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಓದಬೇಕು ಬರಿಬೇಕು ಅಂತ ಆಸೆ ಬರೋದಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಇಷ್ಟೇ ಅಂಕ ತೆಗೆದುಕೊಳ್ಳಿ ಅಂತ ಹೇಳೋದಿಲ್ಲ. ಬಟ್ ಮಿನಿಮಮ್ ಮೋರ್ ದೆನ್ 40 ತಗೋಬೇಕು ಅಂತ ಇದೆ. ಅದಕ್ಕಿಂತ ಜಾಸ್ತಿ ತಗೋತಕ್ಕಂಥ ಪ್ರಯತ್ನನ ನಾವು ಮಾಡಬೇಕು. ಯಾಕಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ಅಂಕಗಳು ಜಾಸ್ತಿ ಇದ್ದಷ್ಟು ಬೆನಿಫಿಟ್ ಇದೆ. ಸರಿನಾ? ಸೊ ಮತ್ತೆ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಪ್ರಸಾದ್ ಅವರು ಏನು ಕೇಳ್ತಾ ಇದ್ದಾರೆ, ಸರ್ ನಾವು ಎಕ್ಸಾಮ್ಗಳಿಗೆ ಫೋನ್ ಒಯ್ಯಬಹುದಾ? ನಮ್ಮ ಮನೆ ದೂರದಲ್ಲ ಹಳ್ಳಿಯಲ್ಲಿರೋದ್ರಿಂದ ನಾವು ಸೇಫ್ಟಿಗಾಗಿ ಒಯ್ಯಬಹುದಾ ಅಂತ ಯಾರು ಕೇಳ್ತಾ ಇದ್ದಾರೆ? ಪ್ರಸಾದ್ ಅವರು. ಯಾಕಂದರೆ ಈ NTSC ಮತ್ತು NMS ಎಕ್ಸಾಮ್ಗಳು ಆದಷ್ಟು ತಾಲೂಕು ಪ್ಲೇಸ್ಗಳಲ್ಲಿ ಮತ್ತು ಜಿಲ್ಲಾ ಹಂತಗಳಲ್ಲಿ ಇರುತ್ತೆ. ತಾಲೂಕು ಪ್ಲೇಸ್ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ. ಸೊ ನಾವು ಒಂದು ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದ ಎಕ್ಸಾಮ್ಗಳಿಗೆ ಹೋಗಿರ್ತೀವಿ. ಸೊ ನಮಗೆ ಮೊಬೈಲ್ ಫೋನ್ ಇದ್ದರೆ ಒಳ್ಳೆಯದೇನೋ ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಗಳು ತಿಳಿಸಬೇಕು, ಸೇಫ್ಟಿ ಪರ್ಪಸ್ ಆಗಿ ಮೊಬೈಲ್ ಒಯ್ದರೆ ಸೇಫ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಎಕ್ಸಾಮ್ ಹಾಲ್ಗಳಲ್ಲಿ ಮೊಬೈಲ್ ಒಯ್ಯಲು ಅವಕಾಶ ಇಲ್ಲ. ಈಗಾಗಲೇ ನಿಮ್ಮ ಹಾಲ್ ಟಿಕೆಟಲ್ಲಿ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ, ಎಕ್ಸಾಮ್ ಹಾಲ್ಗಳಲ್ಲಿ ಮೊಬೈಲ್ ಫೋನ್ಗಳಿಗೆ ಅವಕಾಶ ಇಲ್ಲ. ಸೊ ಮೊಬೈಲ್ ಫೋನನ್ನು ಒಯ್ಯಬೇಡಿ. ನಿಮ್ಮ ಸೇಫ್ಟಿಗಾಗಿ ಒಂದು ಒಯ್ಯಬೇಕು ಅಂದ್ಕೊಂಡಿದ್ರೆ ನಿಮ್ಮ ಜೊತೆ ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಬಂದಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಬಂದಿದ್ದರೆ, ಎಕ್ಸಾಮ್ ಕೂಡದೆ ಹೊರಗಡೆ ಇರ್ತಾರಲ್ಲ ಅವ್ರ ಕೈಯಿಂದ ಕೊಟ್ಟು ಹೋಗ್ಬೋದು. ಬಟ್ ಅಲ್ಲಿ ಮೊಬೈಲ್ ಫೋನನ್ನು ಅಲ್ಲಿ ಇಲ್ಲಿ ಇಟ್ಟು ಹೋಗೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಮಿಸ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಆದಷ್ಟು ಮೊಬೈಲ್ ಫೋನನ್ನು ಒಯ್ಯಬೇಡಿ. ದೂರದ ಹಳ್ಳಿಗಳಿಂದ ನೀವು ಹೋಗ್ತಾ ಇದ್ದರೆ ನಿಮ್ಮ ಜೊತೆಗೆ ನಿಮ್ಮ ಬ್ರದರ್ಸ್ ಅಥವಾ ನಿಮ್ಮ ಫಾದರ್ಸ್ ಯಾರಾದರೂ ಬಂದರೆ ಅವ್ರ ಕೈಯಲ್ಲಿ ನೀವು ಮೊಬೈಲನ್ನು ಕೊಡ್ಬೋದು. ಆದಷ್ಟು ಮೊಬೈಲ್ ಫೋನ್ನ ಒಯ್ದೇ ಇದ್ದಷ್ಟು ಒಳ್ಳೆಯದು. ಸೊ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 5 ಗಣೇಶ್ ಅವರು ಕೇಳ್ತಿದ್ದಾರೆ. ಗಣೇಶ್ ಜಿ ಅವರು. ಸೊ ಏನು ಕೇಳ್ತಾರೆ, ಸರಿ ಎಕ್ಸಾಮ್ಗೆ ಬಾಲ್ ಪೆನ್ ಬಿಟ್ಟು ಸೆಲೋ ಪೆನ್ನನ್ನು ಒಯ್ಯಬಹುದಾ? ಸೆಲ್ಲೋ ನಾವು ಕಾಮನ್ ಆಗಿ ಸ್ಟೂಡೆಂಟ್ ಲೈಫಲ್ಲಿ ಸೆಲ್ಲೋ ಫೋನ್ ಮೊಬೈಲ್ಗಳನ್ನ ಜಾಸ್ತಿ ಪೆನ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಸೆಲ್ಲೋ ಪೆನ್ಗಳನ್ನ. ಸೊ ಅವ್ರು ಕೇಳ್ತಾದ್ರೆ ಬಾಲ್ ಪೆನ್ ಒಯ್ಯಬಹುದಾ, ಬೇರೆ ಪೆನ್ಗಳು ಯೂಸ್ ಮಾಡಬಹುದೇನು? ಸ್ಪೆಷಲ್ ಆಗಿ ಒಂದು ಪೆನ್ ಹೆಸರು ಕೊಟ್ಟಿದ್ದಾರೆ, ಸೆಲ್ಲೋ ಪೆನ್ ಕೂಡ ನಾವು ಯೂಸ್ ಮಾಡಬಹುದೇನು ಅಂತ. ಸೊ ನೋಡಿ, ಈಗಾಗಲೇ ನಮ್ಮ ಹಾಲ್ ಟಿಕೆಟಲ್ಲಿ ನಿರ್ದಿಷ್ಟವಾಗಿ ಏನು ಕೊಟ್ಟಿದ್ದಾರೆ, ಬಾಲ್ ಪೆನ್ ಒಯ್ಯಬೇಕು, ಅದರಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಯಾವುದಿದ್ರು ಓಕೆ ಅಂತ ಕೊಟ್ಟಿದ್ದಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಪೆಷಲ್ ಆಗಿ OMR ಸೀಟಲ್ಲಿ ರೌಂಡ್ ಮಾಡ್ತಕ್ಕಂಥ ಎಕ್ಸಾಮ್ಗಳಿಗೆ ಬಾಲ್ ಪೆನ್ ಯಾಕೆ ಸೂಚಿಸ್ತಾರೆ ಅಂದರೆ, ಬಾಲ್ ಪೆನ್ ಏನಿರುತ್ತೆ OMR ಅಲ್ಲಿ ರೌಂಡ್ ಶೇಡ್ ಏನು ಮಾಡೋದಿರುತ್ತಲ್ಲ ಬೇಗ ಫಿಲಪ್ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಗಲಿ ಅಂತ ಬಾಲ್ ಪೆನ್ ಜಾಸ್ತಿ ಸಜೆಸ್ಟ್ ಮಾಡ್ತಾರೆ. ಹಾಗಂತ ಬಾಲ್ ಪೆನ್ನೇ ಒಯ್ಯಬಹುದು ಅಂತ ಏನಿಲ್ಲ, ನೀವು ನಾರ್ಮಲ್ ಪೆನ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾರ್ಮಲ್ ಪೆನ್ಗಳನ್ನು ಶೇಡ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ 1-2 ಸೆಕೆಂಡ್ 3 ಸೆಕೆಂಡ್ ಜಾಸ್ತಿ ತಗೋಬೋದು. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈ ಇಂಕ್ ಒಂದು ಕೈಯಿಂದ ಹತ್ತಿ ಬೇರೆ ಒಂದು ಮಾರ್ಕ್ ಮೇಲೆ ಮಾರ್ಕ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕ್ವಶನ್ ನಂಬರ್ 1 ಇದೆ ಹೌದಾ. ಕ್ವಶನ್ ನಂಬರ್ 1 ಏನು ಮಾಡ್ತಾರೆ ನಿಮ್ಗೆ ABCD ಅಂತ ಒಂದು OMR ಸೀಟಲ್ಲಿ ನಿಮಗೆ ಮಾರ್ಕ್ಸ್ ಕೊಟ್ಟಿರ್ತಾರೆ ಹೌದಾ. ನೀವೇನು ಮಾಡ್ತೀರಾ, ನಾರ್ಮಲ್ ಪೆನ್ ಒಯ್ದಿರ್ತೀರ. ಈ 1ನೇ ಪ್ರಶ್ನೆಯನ್ನು ಈ B ಇದ್ರೆ ನೀವು B ನ ತುಂಬ್ತೀರಾ ಹೌದಾ. ಸೊ ಈ ತುಂಬೋ ಟೈಮಲ್ಲಿ ಒಂದು ವೇಳೆ ನಿಮ್ಮ ಕೈಗಳಿಗೆ ಇಂಕ್ ಹತ್ತಿತ್ತು ಅಂದರೆ ಏನಾಗುತ್ತೆ, ಆ ಕೈದ ಇಂಕು ನೆಕ್ಸ್ಟ್ ಯಾವುದೋ ಒಂದು ಪ್ರಶ್ನೆಯಲ್ಲಿ
ಬೇರೆ ಒಂದು ಕ್ವಶನಲ್ಲಿ ಏನಾಗುತ್ತೆ ಅದು ಮೂಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಇವೆಲ್ಲ ಸೇಡ್ ಮಾಡಿರ್ತಾರೆ ಹೌದಾ, ಇಲ್ಲೆಲ್ಲ ಇಂಕೆಲ್ಲ ಬಿಟ್ಟಿರುತ್ತೆ ಸೇಡ್ ಮಾಡ್ತಿರ್ಬೇಕಾದ್ರೆ. ಈ ಬಟ್ಟೆಗಳಿಗೆ ಅಂದರೆ ಈ ಬಟ್ಟು ಮತ್ತು ಈ ಬಟ್ಟೆಗೆ ಹತ್ತೇನಾಗುತ್ತೆ, ಇದರದೊಂದು ಇಂಕು ಇಲ್ಲಿ ಬಂದು ಹತ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಸೊ ಒಂದು ಕಡೆ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಸಾದಾ ಪೆನ್ಗಳನ್ನು ಯೂಸ್ ಮಾಡಿದರೆ. ಬಟ್ ಬಾಲ್ ಪೆನ್ ಏನಿರುತ್ತೆ ನಾವು ಬೇಗ ತುಂಬಿದಾಗ ಅದು ಅಲ್ಲೇ ಡ್ರೈ ಆಗುತ್ತೆ. ಬೇಗ ಡ್ರೈ ಆದಾಗ ಅದು ನಾವು ಅದು ಮುಟ್ಟಿ ಮತ್ತೆ ಬೇರೆ ಅಲ್ಲಿ OMR ಶೀಟಲ್ಲಿ ನಾವು ಟಚ್ ಮಾಡಿದ್ರು ಕೂಡ ಅದು ಇಂಕು ಬೇರೆ ಕಡೆಗೆ ಹತ್ತೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಬೇರೆ ಎಲ್ಲ ಕಡೆಗೆ ಪಸರಿಸ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಬಾಲ್ ಪೆನ್ನನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ ಬಾಲ್ ಪೆನ್ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಸಿಗಲಿಲ್ಲ ಅಂದರೆ ನೀವು ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ಅಂಗಡಿಗಳಿರುತ್ತೆ, ಅಲ್ಲಿ ತೊಗೋಬೋದು. ಇಲ್ಲಾಂದರೆ ನಾರ್ಮಲ್ ಪೆನ್ ಕೂಡ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್. ಅಷ್ಟೇ ನಾರ್ಮಲ್ ಪೆನ್ಗಳನ್ನ ನಾವು ಬರ್ತಾ ಹೋದಾಗ ಸ್ವಲ್ಪ ಇಂಕು ಬಿಡ್ತಾ ಇರುತ್ತೆ ನಿಬ್ಬಲ್ಲಿ, ಅದನ್ನು ಸ್ವಲ್ಪ ಸೈಡಲ್ಲಿ ನೀವು ಯಾವುದೊಂದು ರಫ್ ಪೇಪರ್ಗೋ ಅಥವಾ ಎಲ್ಲಾದರೂ ಸ್ವಲ್ಪ ಒರೆಸ್ತಕ್ಕಂಥ ವ್ಯವಸ್ಥೆ ಇದ್ದರೆ ಸರಿ. ಒಂದು ನೆಕ್ಸ್ಟ್ ಕೇಳ್ತಿದ್ರೆ ಮತ್ತೆ ಯಾರು ಕೇಳ್ತಿದ್ದಾರೆ, ಸಿಂಚನ ಗೌಡ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಕ್ವಶನ್ ನಂಬರ್ 6. ಸಿಂಚನ ಗೌಡ ಅವರು ಏನು ಕೇಳ್ತಾರೆ, ಸರ್ ನಾವು ಎಕ್ಸಾಮ್ಗಳಿಗೆ ಕಂಪಸ್ ಬಾಕ್ಸು, ಸ್ಕೇಲು, ಕೈವಾರ್ ಇವೆಲ್ಲ ಒಯ್ಬೇಕಾ ಅಂತ. ಎಸ್, ಒಳ್ಳೆ ಪ್ರಶ್ನೆ. ಎಕ್ಸಾಮ್ ಅಂದಾಗ ಸಹಜವಾಗಿ ನಮ್ಗೆ ಏನು ಗೊತ್ತಿರುತ್ತೆ, ಒಂದು ಪ್ಯಾಡನ್ನು ಒಯ್ಯಬೇಕು, ಜೊತೆಗೆ ಒಂದು ಕಾಂಪಸ್ ಬಾಕ್ಸನ್ನು ಒಯ್ಯಬೇಕು. ಕಾಂಪಸ್ ಬಾಕ್ಸಲ್ಲಿ ಸ್ಕೇಲು, ಇರೇಸರು, ಆಮೇಲೆ ರಬ್ಬರು, ಶಾರ್ಪ್ನರು, ಪೆನ್ಸಿಲ್ಲು ಎಲ್ಲ ಒಂದು ಸೆಟ್ ಇರುತ್ತೆ. ಒಯ್ಬೋದೇನೋ ಅಂತ ಒಂದು ಡೌಟ್ ಇದೆ. ಸೊ ನಮ್ಮ ಈ ಎಕ್ಸಾಮ್ NTSC NMS ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್, ನಮಗೆ ಈ ಥರ ಶೇಡ್ ಮಾಡ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ಈಗ ನಾರ್ಮಲ್ ನಮ್ಮ ಸ್ಕೂಲಲ್ಲಿ ತೆಗೆದುಕೊಂಡ ಎಕ್ಸಾಮ್ ಹೇಗಿರುತ್ತೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, ದೊಡ್ಡ ಆನ್ಸರ್ಗಳು ಬರೀಬೇಕಾಗುತ್ತೆ. ಅಲ್ಲೆಲ್ಲ ಡ್ರಾಯಿಂಗ್, ಸೈನ್ಸ್ ಇದ್ದರೆ, ಮ್ಯಾಥ್ಸ್ ಇದ್ದರೆ ಟ್ರಯಾಂಗಲ್ ತೆಗೆಯೋದು, ವಿಜ್ಞಾನದ ಚಿತ್ರಗಳು ತೆಗೆಯೋದು ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಯಾವುದಾದ್ರು ಚಿತ್ರ ತೆಗೆಯೋದು ಅಥವಾ ಯಾವುದಾದ್ರು ಡೈಗ್ರಾಮ್ ತೆಗೆಯೋದು ಪ್ರಶ್ನೆ ಇರೋದಿಲ್ಲ, ನೇರವಾಗಿ ಟಿಕ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹೀಗಾಗಿ ನಿಮಗೆ ಕಂಪಸ್ ಬಾಕ್ಸ್ನ ನೆಸೆಸರಿ ಇರೋದಿಲ್ಲ. ಕಂಪಸ್ ಬಾಕ್ಸ್ ಒಯ್ಬೇಕಂತೀರೋ ಬಿಟ್ಟು ಹೋದಷ್ಟೇ ಒಳ್ಳೆಯದು, ಯಾಕಂದ್ರೆ ನಿಮ್ಗೆ ನೆಸೆಸರಿ ಇರೋದಿಲ್ಲ. ನಿಮ್ಗೆ ಏನು ಬೇಕು, 2 ಪೆನ್ ಇದ್ರೆ ಸಾಕು. ಎಸ್, ಇಲ್ಲ ನಿಮ್ಗೆ ಒಂದು ರಫ್ ಸಲುವಾಗಿ ಪೆನ್ಸಿಲ್ ಒಯ್ಬೋದು, ಪೆನ್ಸಿಲ್, ಇರೇಸರ್ ಮತ್ತು ಶಾರ್ಪ್ನರ್ ಬೇಕಾದರೆ ಒಯ್ಬೋದು. ಯಾಕಂದರೆ ನಿಮಗೆ ಮೆಂಟಲಿಬಿಲಿಟಿ ಕ್ವಶನ್ಸ್ ಇರುತ್ತೆ. ಮೆಂಟಲಿಬಿಲಿಟಿ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ನೋಡಬೇಕಾಗುತ್ತೆ, ಹೌದಲ್ವಾ? ನಿಮ್ಮ ಕ್ವಶನ್ ಪೇಪರ್ ಹಿಂದ್ಗಡೆ ಒಂದು ವೈಟ್ ಪೇಪರನ್ನು ಬ್ಲ್ಯಾಂಕ್ ಆಗಿ ಬಿಟ್ಟಿರ್ತಾರೆ, ಆ ರಫ್ ಕಾರ್ಯಕ್ಕಾಗಿ, ಕಚ್ಚಾ ಕಾರ್ಯಕ್ಕಾಗಿ. ಅಲ್ಲಿ ನೀವು ಯಾವುದೇ ಮೆಂಟಲಿಬಿಲಿಟಿ ಲೆಕ್ಕಗಳನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲಿ ನೀವು ಪೆನ್ಸಿಲ್ ಯೂಸ್ ಮಾಡಿ ಲೆಕ್ಕಗಳನ್ನ ಮಾಡ್ಬೋದು, ಯಾಕಂದರೆ ಕೊಡೋದು ಒಂದೇ ಪೇಜ್ ಕೊಟ್ಟಿರ್ತಾರೆ. ಸೊ ಎಲ್ಲ ಮೆಂಟಲಿಬಿಟಿ ಸಾಲ್ವ್ ಮಾಡ್ತಾ ಕೂತ್ರೆ ಪೇಜ್ ಸಾಲಕ್ಕಿಲ್ಲ. ನೀವು ಪೆನ್ಸಿಲ್ ಮತ್ತು ಇರೇಸರ್ ಒಯ್ದರೆ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಬಟ್ ಎಲ್ಲ ಸ್ಕೇಲ್ಗಳು, ಕಂಪಸ್ ಬಾಕ್ಸ್ ಇರ್ತಕ್ಕಂಥ ಈ ಥರ ಯಾವುದೇ ಟೂಲ್ಸ್ಗಳು ನಿಮ್ಗೆ ಯೂಸ್ ಆಗೋದಿಲ್ಲ. ಆಗೋದು ಪೆನ್ಸಿಲ್, ಇರೇಸರ್ ಮತ್ತು ಶಾರ್ಪ್ನರ್ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ಪೆನ್ಗಳನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಆನಂದ್ ಪಾಟೀಲ್ ಅವರು ಕೇಳ್ತಾ ಇದ್ದಾರೆ. ಸೊ ಆನಂದ್ ಪಾಟೀಲ್ ಏನು ಕೇಳ್ತಾರೆ, ಸರ್ ಕ್ಯಾಲ್ಕುಲೇಟರ್ ಒಯ್ಬಹುದಾ ಅಂತ. ಎಸ್, ಆನ್ಸರ್ ಎಸ್ ಅಲ್ಲ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಹಜವಾಗಿ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಯಾಕಂದರೆ ಮೆಂಟಲ್ ಎಬಿಲಿಟಿ ಅಂದಾಗ ನಮ್ಗೆ ನಾವು ಕ್ಯಾಲ್ಕುಲೇಟರಲ್ಲಿ ಅಥವಾ ಮೊಬೈಲಲ್ಲಿ ಲೆಕ್ಕಗಳನ್ನ ಮಾಡಿರ್ತೀವ. ಸೊ ನಮಗೇನಾಗುತ್ತೆ, ರೂಢಿ ಬಿದ್ದಿರುತ್ತೆ. ಕ್ಯಾಲ್ಕುಲೇಟರ್ ಚೆನ್ನಾಗಿ ಆಗ್ತಿತ್ತಲ್ಲ, ಸ್ಪೀಡ್ ಆಗ್ತಿತ್ತಲ್ಲ ಲೆಕ್ಕ ಅಂತ. ಸೊ ಯಾವುದೇ ಎಕ್ಸಾಮ್ಗಳಿಗೆ ಕ್ಯಾಲ್ಕುಲೇಟರ್ ಅವಕಾಶ ಇರೋದಿಲ್ಲ. ಅದು ನಿಮ್ಮ ಮೊಬೈಲ್ ಇರ್ತಕ್ಕಂಥ ಕ್ಯಾಲ್ಕುಲೇಟರ್ ಆಗಿರ್ಬೋದು ಅಥವಾ ನಿಮ್ಮ ವಾಚ್ ಇರ್ತಕ್ಕಂಥ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಯಾವುದೇ ರೂಪದ ಕ್ಯಾಲ್ಕುಲೇಟರನ್ನು ಎಕ್ಸಾಮ್ಗಳಿಗೆ ಒಯ್ತಕ್ಕಂಥದ್ದು ಒಂದು ಅವಕಾಶ ಇಲ್ಲ. ಸೊ ಕ್ಯಾಲ್ಕುಲೇಟರನ್ನು ಒಯ್ಯಬಾರ್ದು. ಏನೇ ಲೆಕ್ಕ ಇದನ್ನು ಪೆನ್ಗಳಿಂದ ಮಾಡಲೇಬೇಕು ಹೊರತು ಕ್ಯಾಲ್ಕುಲೇಟರ್ ಬಳಸಬಾರ್ದು. ಮುಂದಿನ ಪ್ರಶ್ನೆ ಶ್ವೇತಾ ಎಂ ಅವರು ಕೇಳ್ತಾ ಇದ್ದಾರೆ. ಇದು ಕ್ವಶನ್ ನಂಬರ್ 8. ಶ್ವೇತಾ ಎಂ ಅವರು ಏನು ಕೇಳ್ತಿದ್ದಾರೆ, ಸರ್ 2 ಪೇಪರ್ಗೆ ಕಂಪಲ್ಸರಿ ಅಟೆಂಡ್ ಆಗಲೇಬೇಕಾ ಅಂತ. ಎಂಥ ಪ್ರಶ್ನೆ ಕೇಳ್ತಾರೆ ನೋಡಿ. ಇಲ್ಲಿ ನಮಗೆ NTSC NMS ಅಲ್ಲಿ 2 ಪೇಪರ್ ಇರುತ್ತೆ. ಒಂದು ನಿಮ್ಗೆ ಆಗಲೇ ಗೊತ್ತಿದೆ, ಒಂದು ಮ್ಯಾಟ್, ಇನ್ನೊಂದು ಸ್ಯಾಟ್, ಹೌದಾ? ಸೊ ಒಂದು ಪೇಪರ್ ನನಗೆ ಈ ಪೇಪರ್ ಅಟೆಂಡ್ ಆಗಿದೆ, ಮಧ್ಯಾಹ್ನದ ಪೇಪರನ್ನು ಅಟೆಂಡ್ ಆಗಲೇಬೇಕಾ ಅಂತ ಕೇಳ್ತಾ ಇದ್ದಾರೆ. ಯಾರು? ಶ್ವೇತಾ ಅವರು. ಸೊ ನೋಡಿ, MAT ಮತ್ತು SAT ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರುತ್ತೆ, ಹೌದಾ? ಸೊ ನಾವು 2 ಪೇಪರ್ಗಳನ್ನ ಅಟೆಂಡ್ ಆದಾಗ ಮಾತ್ರ ನಮಗೆ ಸ್ಕಾಲರ್ಶಿಪ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಒಂದು ವೇಳೆ ಒಂದು ಪೇಪರ್ ಅಟೆಂಡ್ ಆಗಿ ನೀವು ಮಧ್ಯಾಹ್ನದ ಒಂದು ಪೇಪರ್ ಅಟೆಂಡ್ ಆಗಲಿಲ್ಲ ಅಂದರೆ ನೀವು ಎಲಿಜಿಬಲ್ ಆಗೋದಿಲ್ಲ, ಅಷ್ಟೇ ಫೇಲ್ ಆದಂಗೆ ಕನ್ಸಿಡರ್ ಅದು. ಒಂದು ಪೇಪರ್ ನಾವು ಯಾಕಂದರೆ 2 ಪಾಸ್ ಆದಾಗ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ. ಹೀಗಾಗಿ ನೀವು 2 ಪೇಪರನ್ನು ಅಟೆಂಡ್ ಆಗಬೇಕು. ಇಲ್ಲ ನಾನು ಸರ್ ಒಂದೇ ಪೇಪರ್ ಅಟೆಂಡ್ ಆಗ್ತೀನಿ, ನಾನು ಒಂದು ಪೇಪರ್ನ ಅಟೆಂಡ್ ಆಗೋದಿಲ್ಲ ಅಂದರೆ ನೋ ಪ್ರಾಬ್ಲಮ್, ಬರ್ಬೋದು ವಾಪಸ್. ಬಟ್ ನೀವು ಎಲಿಜಿಬಲ್ ಆಗೋದಿಲ್ಲ, ನಿಮ್ಮ ಸ್ಕಾಲರ್ಶಿಪ್ಪು ಸಿಗೋದ್ರೆ ನೀವು ಎಕ್ಸಾಮಿಗೆ ಪಾಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಇದು ನೀವು ಬೇಡ ಅಂದರೆ ಹೋಗ್ಬೋದು,
ಬಟ್ ಹೋದರೆ ಒಳ್ಳೇದಲ್ಲ. ಯಾಕಂದರೆ ಇಷ್ಟು ತಿಂಗಳೊಳಗೆ ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿದ್ದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ. ಎಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇನ್ನೊಂದು 2 ಅವರ್ ಕೊಡೋಕ್ಕಾಗೋದಿಲ್ವಾ? 2 ಅವರ್ ಲೈಫಲ್ಲಿ ನಾವು ಎಷ್ಟೋ ಟೈಮನ್ನು ಮೊಬೈಲ್ ಗೇಮ್ಸಲ್ಲಿ ಕಳೆದಿರ್ತೀವ, ಎಲ್ಲೋ ಮಾತು ಹೇಳ್ತಾ ಹರಟೆ ಹೊಡೆದು ಟೈಮ್ ವೇಸ್ಟ್ ಮಾಡ್ತೀವಿ. ಇನ್ನೂ 2 ಅವರ್ ಕೂಡ್ಬೋದಲ್ಲ, ಹೌದಲ್ವಾ? ಯಾರು ಇಲ್ಲಿ ಪ್ರಶ್ನೆ ಕೇಳಿದ್ರು? ಶ್ವೇತಾ ಅವರು. ಶ್ವೇತಾ ಅವರೇ, ಯಾವುದೇ ಕಾರಣಕ್ಕೂ ನಿರಾಸೆ ಆಗಬೇಡಿ. ಫಸ್ಟ್ ಪೇಪರ್ ನಿಮ್ಗೆ ಚೆನ್ನಾಗಿ ಓದ್ರೂ ಪರವಾಗಿಲ್ಲ, ಹೋಗದಿದ್ರೂ ಪರವಾಗಿಲ್ಲ, 2 ಪೇಪರ್ಗಳನ್ನ ಅಟೆಂಡ್ ಆಗಲೇಬೇಕು. ಅಟೆಂಡ್ ಆಗಲಿಲ್ಲ ಅಂದರೆ ಎಲಿಜಿಬಲ್ ಆಗೋದಿಲ್ಲ. ಹಾಗಂದ್ರೆ ನೀವು ಫಸ್ಟ್ ಪೇಪರ್ ಕೊಟ್ಟಾಗ 2ನೇ ಪೇಪರ್ ಕೂಡಲೇಬೇಕು ಅಂತ ನಿಯಮ ಏನಿಲ್ಲ. ನಿಮ್ಗೆ ಯಾವುದಲ್ಲಿ ಹಿಡ್ಕೊಂಡು ಕೂಡೋದಿಲ್ಲ, ಕೂಡಲೇಬೇಕು ಹಿಡ್ಕೊಂಡು ಬರ್ರಿ ಅಂತ. ಕೂತು ನೀವು 2ನೇ ಪೇಪರನ್ನು ಬಿಟ್ಟು ಮನೆಗೂ ಹೋಗ್ಬೋದು, ಬಟ್ ನೀವು ಎಲಿಜಿಬಲ್ ಆಗೋದಿಲ್ಲ. ಅದಕ್ಕಾಗಿ ಹೇಳೋದು 2 ಪೇಪರ್ಗಳನ್ನ ಅಟೆಂಡ್ ಆಗ್ರಿ. ಸೊ ಮುಂದಿನ ಕ್ವಶನ್ 9 ಉದಯ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಉದಯ್ ಕುಮಾರ್ ನೋಡಿ ಏನು ಕೇಳ್ತಾರೆ ಉದಯ್ ಕುಮಾರ್ ಅವರು. ಸರ್, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗಲೇಬೇಕಾ ಅಂತ. ಎಸ್, ಒಳ್ಳೆ ಪ್ರಶ್ನೆ. ನಮಗೆ ಕಾಮನ್ ಆಗಿ ನಮ್ಗೆ ಏನು ಗೊತ್ತಿರುತ್ತೆ, ನಾವು ಯಾವುದೇ ಎಕ್ಸಾಮ್ ನೋಡಿ, 6 ಮಂತ್ ಎಕ್ಸಾಮ್ ಇರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಇದ್ದಾಗ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ ಪ್ರತಿಯೊಬ್ಬರು ಯೂನಿಫಾರ್ಮಲ್ಲಿ ಬರಬೇಕು ಅಂತ, ಹೌದಲ್ವಾ? ಸೊ ಆ ಡೌಟೇಲಿ ಇರಬಹುದು ಅಂತ ಉದಯ್ ಕುಮಾರ್ ಅವರಿಗೆ. ಇದು ಶಾಲಾ ಪರೀಕ್ಷೆಗಳಲ್ಲ, ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ಅಟೆಂಡ್ ಆಗ್ತಾ ಇದ್ದೀವಿ, ಔಟ್ ಆಫ್ ಸ್ಕೂಲ್ ಅಂತ, ಹೌದಲ್ವಾ? ಸೊ ಇಲ್ಲಿ ಯಾವುದೇ ಯೂನಿಫಾರ್ಮ್ ಕೋಡ್ ಇರೋದಿಲ್ಲ. ನೀವು ಇಂಥದ್ದೇ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬರಬೇಕು, ಈ ಥರ ಇನ್ಶರ್ಟ್ ಮಾಡ್ಕೊಂಡು ಬರಬೇಕು, ಈ ಥರ ಡ್ರೆಸ್ ಹಾಕೋಬೇಕು ಅಂತ ಯಾವುದೇ ಡ್ರೆಸ್ ಕೋಡ್ ಇರೋದಿಲ್ಲ. ನೀವು ಯೂನಿಫಾರ್ಮೇ ಹಾಕೊಂಡು ಹೋಗ್ಬೇಕಂತ ಏನಿಲ್ಲ, ಯಾವ ಡ್ರೆಸ್ ಕೂಡ ಹಾಕೊಂಡು ಹೋಗ್ಬೋದು, ಸಭ್ಯವಾದ ಡ್ರೆಸ್ ಇದ್ರೆ ಒಳ್ಳೆಯದು. ಎಸ್, ಬಟ್ ಯೂನಿಫಾರ್ಮ್ ಹಾಕೋಬೇಕಂತ ನಿಯಮ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಯಾಕೆ ಕೇಳ್ತಿದ್ದಾರೆ ಇದು ಶಿಲ್ಪಾ ರಾಮ್ಕುಮಾರ್ ಅವರು. ಶಿಲ್ಪಾ ರಾಮ್ಕುಮಾರ್ ಅವರು ಕೇಳ್ತಿದ್ದಾರೆ, ಸರ್ ಎಕ್ಸಾಮ್ಗಳಿಗೆ ಆಧಾರ್ ಕಾರ್ಡು, ಫೋಟೋ, ಸ್ಕೂಲ್ ID ತೆಗೆದುಕೊಂಡು ಹೋಗಲೇಬೇಕಾ ಅಂತ. ಎಸ್ ನೋಡಿ, ಈ ಸಹಜವಾದ ಪ್ರಶ್ನೆ. ಯಾಕಂದರೆ ಎಕ್ಸಾಮ್ಗಳಿಗೆ ಓದ್ತಿರ್ಬೇಕಾದ್ರೆ ನಾವೆಲ್ಲ ಹೈಸ್ಕೂಲ್ ಮಕ್ಕಳು, ನೀವೆಲ್ಲ 8ನೇ ತರಗತಿ ಮಕ್ಕಳು ಮತ್ತು 10ನೇ ತರಗತಿ ಮಕ್ಕಳು NTSC NMS ಅಟೆಂಡ್ ಆಗ್ತಾ ಇದ್ದಾರೆ. ಸಹಜವಾಗಿ ಇಂಥ ಎಲ್ಲ ಡೌಟ್ಸ್ಗಳು ಮೂಡುತ್ತೆ. ನಿಮ್ಮ ತಪ್ಪಲ್ಲ, ಯಾಕಂದರೆ ನೀವು ಚಿಕ್ಕ ಮಕ್ಕಳು, ಒಂದು ಆ ಮಟ್ಟದ ಒಂದು ತಿಳುವಳಿಕೆ ಇರೋದೇ ಇರ್ಬೋದು, ಹೌದಲ್ವಾ? ಅದಕ್ಕಾಗಿ ನಮ್ಗೆ ಸಹಜವಾಗಿ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ನಾವು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾವು ತರಲಿಲ್ಲ ಅಂದರೆ ವಾಪಸ್ ನಮ್ಗೆ ಕಳಿಸ್ತಾರೇನೋ, ನಾವು ಬೇರೆ ದೂರದ ಹಳ್ಳಿಗಳಿಂದ ಊರುಗಳಿಂದ ಹೋಗಿರ್ತೀವಿ, ಸೊ ಹೇಗಪ್ಪ ಅಂತ ಸಹಜವಾಗಿ ಆತಂಕ ಇರುತ್ತೆ. ನೀವು ಹೇಗೆ ವಿದ್ಯಾರ್ಥಿಗಳಿದ್ರು, ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಮಗೂ ಈ ಥರ ಡೌಟ್ಸ್ ಬರ್ತಾಯಿದ್ವು. ಸೊ ಡೌಟ್ಸ್ಗಳನ್ನ ಕೇಳಿದ್ರಲ್ಲ, ದ್ಯಾಟ್ ಈಸ್ ಗ್ರೇಟ್. ಈ ಎಕ್ಸಾಮ್ಗಳಿಗೆ ನೀವು ಆಧಾರ್ ಕಾರ್ಡ್ ಆಗಲಿ, ಫೋಟೋ ಆಗಲಿ, ಸ್ಕೂಲಿನ ಒಂದು ID ಆಗಲಿ ತೆಗೆದುಕೊಂಡು ಹೋಗ್ಬೇಕಂತೇನಿಲ್ಲ. ನಿಮ್ಮ ಜೊತೆ ಕಂಪಲ್ಸರಿ ಇರಬೇಕಾದದ್ದು ಅಡ್ಮಿಷನ್ ಟಿಕೆಟ್, ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಮಾತ್ರ ಕಂಪಲ್ಸರಿ ಒಯ್ಯಿರಿ. ಆಧಾರ್ ಕಾರ್ಡು, ಫೋಟೋ ಆಗಲಿ ಅಥವಾ ಈ ಥರ ಯಾವುದೇ ಸ್ಕೂಲ್ ID ಆಗಲಿ ಬೇಕಾಗಿಲ್ಲ. ಮೇನ್ ಬೇಕಾಗಿರೋದು ಯಾವುದು? ಹಾಲ್ ಟಿಕೆಟ್. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದಾರೆ, ಆರತಿ ರಾಠೋಡ್ ಅವರು ಕೇಳ್ತಾ ಇದ್ದಾರೆ. ಸೊ ನೋಡಿ, ಆರತಿ ಅವರು ಏನು ಕೇಳ್ತಾ ಇದ್ದಾರೆ, ಸರ್ ಹಾಲ್ ಟಿಕೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕಾ ಅಥವಾ ಒರಿಜಿನಲ್ ಒಯ್ಬೇಕಾ? ಎಸ್, ಒಳ್ಳೆ ಪ್ರಶ್ನೆ ನೋಡಿ ಇದು. ಆರತಿ ರಾಠೋಡ್ ಅವರು ಕೇಳ್ತಾ ಇದ್ದಾರೆ, ನಮಗೆಲ್ಲ ಹಾಲ್ ಟಿಕೆಟ್ ನಾವೆಲ್ಲ ತೆಗೆದುಕೊಂಡಿರ್ತೀವಿ. ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮುಖ್ಯೋಪಾಧ್ಯಾಯರು ನಿಮ್ಗೆ ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ. ಸೊ ಜೆರಾಕ್ಸ್ ಒಯ್ಬೇಕಾ, ಒರಿಜಿನಲ್ ಒಯ್ಬೇಕಾ ಅಂತ. ಸೊ ಜೆರಾಕ್ಸ್ ಒಯ್ಯೋದೇನು ಬೇಡ, ಒರಿಜಿನಲ್ ಒಯ್ದರೆ ಒಳ್ಳೆಯದು. ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ ಮೇಲೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಸೀಲ್ ಸಿಗ್ನೇಚರ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು. ಸೊ ಅವ್ರು ಯಾವ್ದು ಹಾಲ್ ಟಿಕೆಟನ್ನು ನಿಮ್ಗೆ ಕೊಟ್ಟಿರ್ತಾರೆ ಅದನ್ನೇ ಒಯ್ಯಿರಿ. ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ರೂಪದಲ್ಲಿ ಜೆರಾಕ್ಸ್ ಮಾಡಿಕೊಂಡು ಅಥವಾ ಕಲರಲ್ಲಿ ಮಾಡಿಕೊಂಡು ಈ ಥರ ಯಾವುದು ಬೇಡ. ನಿಮ್ಮ ಶಾಲೆಯಲ್ಲಿ ಯಾವ ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ ಅದನ್ನು ಒಯ್ಯಿರಿ. ಎಸ್, ಮುಂದಿನ ಪ್ರಶ್ನೆ ಕೇಳ್ತಿದ್ದಾರೆ ರಾಹುಲ್ ಕುರಿಯವರು. ರಾಹುಲ್ ಕುರಿ. ಸೊ ಏನು ಕೇಳ್ತಿದ್ದಾರೆ, ಸರ್ 2 ಪೆನ್ಗಳನ್ನು ಯೂಸ್ ಮಾಡಿದರೆ ನಡೆಯುತ್ತಾ? 2 ಪೆನ್ಗಳನ್ನು ನೋಡಿ, ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ. 2 ಪೆನ್ಗಳಂದರೆ ನಮ್ಮ ಹಾಲ್ ಟಿಕೆಟ್ ಏನು ಕೊಟ್ಟಿದ್ರು, ಎಕ್ಸಾಮ್ಗಳಿಗೆ ಬ್ಲೂ ಆರ್ ಬ್ಲ್ಯಾಕ್ ಯಾವುದಾದ್ರೂ ಪೆನ್ಗಳನ್ನು ಒಯ್ಯಿರಿ ಅಂತ ಹೇಳಿದ್ರು, ಸ್ಪೆಷಲಾಗಿ ಬಾಲ್ ಪೆನ್, ಹೌದಾ? ಸೊ ಇವ್ರ ಪ್ರಶ್ನೆ ಏನಿದೆ ರಾಹುಲ್ ಕುರಿ ಅವ್ರದ್ದು, ಬ್ಲ್ಯಾಕ್ ಮತ್ತು ಬ್ಲೂ ಎರಡನ್ನೂ ಯೂಸ್ ಮಾಡ್ಬೋದು. ಒಯ್ಯೋದಲ್ಲ, ಯೂಸ್ ಮಾಡೋದು. ನೋಡಿ, ನಾನೊಂದು ಮಾತು ಹೇಳ್ತೀನಿ, ನನ್ನ ಒಂದು ವೈಯಕ್ತಿಕ ಅನುಭವದ ಪ್ರಕಾರ. ಯಾಕಂದರೆ ನಾವು ಕೂಡ ಸಾಕಷ್ಟು ಎಕ್ಸಾಮ್ಗಳನ್ನು, CET ಎಕ್ಸಾಮ್ಗಳನ್ನ ಅಟೆಂಡ್ ಆಗಿ ಈ ಹಂತಕ್ಕೆ ಬಂದಿರ್ತೀವಿ. ನಮ್ಮ ಎಕ್ಸಾಮಲ್ಲಿ ನಮಗೆ ಈ ಥರದ ಒಂದು OMR ಶೀಟ್ ಕೊಟ್ಟಿರ್ತಾರೆ, ಟಿಕ್ ಹಾಕ್ತಕ್ಕಂಥ OMR ಶೀಟ್. ಸೊ ಸೀಟಲ್ಲಿ ನಾವು ಒಂದು 10-15 ಪ್ರಶ್ನೆಗಳನ್ನ ಬ್ಲ್ಯಾಕ್ ಪೆನ್ನಿಂದ ಮಾರ್ಕ್ ಮಾಡೋದು, ಇನ್ನೊಂದು 10-15 ಪ್ರಶ್ನೆಗಳನ್ನ ಬ್ಲೂ ಪೆನ್ನಿಂದ ಮಾರ್ಕ್ ಮಾಡೋದು, ಈ ಥರ ಮಾಡೋದು ಬೇಡ. ನೀವು ಯಾವುದಾದ್ರೂ 2 ಪೆನ್ಗಳನ್ನು ಒಯ್ಯಿರಿ. 1 ಪೆನ್ ಒಯ್ಬೋದು, ಬಟ್ 1 ಪೆನ್ನನ್ನು ಎಕ್ಸ್ಟ್ರಾ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ 1 ಪೆನ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಇರಲಿ ಅಂತ ಅಷ್ಟೇ. 2 ಪೆನ್ನುಗಳು ಒಯ್ಯಲೇಬೇಕಂತೇನಿಲ್ಲ. ಎಸ್, ಸೊ
ಎರಡು ಬ್ಲ್ಯಾಕ್ನೇ ಒಯ್ಯಿರಿ ಅಥವಾ ಎರಡು ಬ್ಲೂನೇ ಒಯ್ಯಿರಿ, ಬಟ್ ಎರಡು ಸೇಮ್ ಕಲರ್ ಒಯ್ದರೆ ಬಹಳ ಒಳ್ಳೆಯದು. ಯಾಕಂದರೆ ಈ ನಿಮ್ಗೆ ಒ ಎಮ್ ಆರ್ ಅಲ್ಲಿ ನೀವು ಅರ್ಧ ಬ್ಲ್ಯಾಕ್ ಕಲರು ಅರ್ಧ ಬ್ಲೂ ಕಲರ್ ಬರೆದ್ರೆ ನಮ್ಮ ಈ ಒ ಎಮ್ ಆರ್ ಸೀಟ್ಗಳನ್ನು ಯಾವುದೇ ಶಿಕ್ಷಕರು ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಅದು ಕಂಪ್ಯೂಟರೈಸ್ಡ್ ವ್ಯಾಲ್ಯೂಯೇಷನ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಒ ಎಮ್ ಆರ್ ಸೀಟಲ್ಲಿ ನಾವು ಏನು ಮಾರ್ಕ್ ಮಾಡ್ತೀವಲ್ಲ, ಟಿಕ್ ಹಾಕ್ತೀವಲ್ಲ ಈ ಥರ, ಇದು ಮನುಷ್ಯರು ಕೂತು ಚೆಕ್ ಮಾಡ್ತಕ್ಕಂಥ ಪೇಪರ್ಗಳಲ್ಲ, ಇವೆಲ್ಲ ಕಂಪ್ಯೂಟರಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ಸೊ ಕಂಪ್ಯೂಟರಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಒಂದು ಸಾಧನ ಬರುತ್ತೆ. ಸೊ ಅದು ಆಪ್ಟಿಕಲ್ ಮಾರ್ಕ್ ರೀಡರ್ ಏನು ಮಾಡುತ್ತೆ, ನಿಮ್ಮ ಆನ್ಸರ್ ಶೀಟನ್ನು ಸ್ಕ್ಯಾನ್ ಮಾಡಿ ಎಷ್ಟು ಸರಿ ಉತ್ತರ ಇವೆ ಎಷ್ಟು ತಪ್ಪು ಉತ್ತರ ಇವೆ ಅಂತ ಆ ಕಂಪ್ಯೂಟರೇ ನಿಮ್ಮ ಸ್ಕೋರನ್ನು ಡಿಸೈಡ್ ಮಾಡುತ್ತೆ. ಹೀಗಾದಾಗ ಆ ಆಪ್ಟಿಕಲ್ ಮಾರ್ಕ್ ರೀಡರ್ ಏನು ನಿಮ್ಮ ಮಾರ್ಕ್ ಮಾಡುತ್ತೆ, ನೀವು ಶೇಡ್ ಮಾಡಿದ್ದನ್ನು ಕಲರ್ ಚೇಂಜ್ ಮಾಡಿದಾಗ ಸ್ವಲ್ಪ ಅಲ್ಲಿ ರೀಡ್ ಮಾಡುವಲ್ಲಿ ವೇರಿಯೇಷನ್ ಆಗ್ಬೋದು. ಯಾಕಂದರೆ ಅದು ಮಷಿನ್, ಎಷ್ಟೇ ಆದರೆ ಮಷಿನ್ ಅಲ್ವಾ. ಸೊ ಅದಕ್ಕಾಗಿ ಡಿಫ್ರೆಂಟ್ ಕಲರ್ಗಳನ್ನ ಯೂಸ್ ಮಾಡಬೇಡಿ. ಒಂದು ಒ ಎಮ್ ಆರ್ ಅಲ್ಲಿ ನೀವು ಒಂದು ವೇಳೆ ಬ್ಲ್ಯಾಕ್ನಿಂದ ಶೇಡ್ ಮಾಡ್ತಾ ಬಂದರೆ 100 ಕ್ವಶನ್ಸ್ಗಳು ಎಲ್ಲ ಕೂಡ ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ನೀವು ಬ್ಲೂ ಯೂಸ್ ಮಾಡಿದರೆ 1 to 100 ಕ್ವಶನ್ಸ್ಗಳನ್ನ ಬ್ಲೂ ಅಲ್ಲೇ ಮಾಡಿ. ಅರ್ಧ ಬ್ಲೂ ಅರ್ಧ ಬ್ಲ್ಯಾಕ್ ಈ ಥರ ಮಿಕ್ಸ್ ಮಾಡೋದು ಬೇಡ. ಆಪ್ಟಿಕಲ್ ಮಾರ್ಕ್ ರೀಡರ್ಗೆ ಅದು ರೀಡ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಿ ಅಂಕಗಳಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರಬಹುದು. ಅದಕ್ಕಾಗಿ ಯಾವುದಾದ್ರೂ ಎರಡು ಬ್ಲ್ಯಾಕ್ ರೇವೈರಿ, ಎರಡು ಬ್ಲೂ ರೇವೈರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾಕೆಂತಂದರೆ ಅನಗ್ ಪಿ ಅಂತ ವಿಲ್ ವಿ ಬಿ ಅಲೋಡ್ ಟು ಗೋ ಟು ದಿ ಹೌಸ್ ಆಫ್ಟರ್ ರೈಟಿಂಗ್ ಫಸ್ಟ್ ಪೇಪರ್ ಅಂತ. ಅನಗ್ ಅವರು ಏನು ಕೇಳ್ತಿದ್ದಾರೆ, ಸರ್ ನಾವು ಫಸ್ಟ್ ಪೇಪರನ್ನು ಬರೆದು ಮನೆಗೆ ಹೋಗ್ಬೋದಾ ಅಂತ. ಹೋಗಿ, ಯಾರು ಬೇಡ ಅಂತ ಇದ್ದಾರೆ. ಬಟ್ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕಂತ ನಿಮ್ಗೆ ಇಷ್ಟ ಇಲ್ವಾ? ಸ್ಕಾಲರ್ಶಿಪ್ ತೊಗೊಂಡು ನೀವು ಯಶಸ್ವಿ ಆಗಬೇಕಂತ ಇಷ್ಟ ಇಲ್ವಾ? ಜೀವನದಲ್ಲಿ ನಾವು ಏನಾದರೂ ಗುರಿ ಇಟ್ಕೊಂಡಿದ್ದೀವಿ, ಅದನ್ನು ಸಾಧಿಸಬೇಕಂದ್ರೆ ಎಲ್ಲ ಹಂತಗಳನ್ನ ಫೇಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಿಂಜರಿಯೋದು ಬೇಡ. 2 ಪೇಪರ್ಗೆ ಅಟೆಂಡ್ ಆದಾಗ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ. 1 ಪೇಪರ್ ಬರೆದು ನೀವು ಮನೆಗೆ ಹೋದರೂ ಕೂಡ ನಿಮ್ಗೆ ಯಾರು ಕೇಳೋದಿಲ್ಲ. ಬಟ್ ಲಾಸ್ ಯಾರಿಗಾಗುತ್ತೆ? ನಿಮಗೆ ತಾನೇ. ಸೊ 1 ಪೇಪರ್ನ ಬಿಟ್ಟರೆ ಬರೆದು 2ನೇ ಪೇಪರನ್ನ ಬಿಡ್ಬೋದು, ಬಟ್ ಬಿಡಬೇಡಿ. 2 ಪೇಪರ್ನ ಕೂತ್ ಬರೀ ಎಷ್ಟು, ಇದಕ್ಕೆ 2 ತಾಸು ಇದಕ್ಕೆ 2 ತಾಸು, 4 ತಾಸು ಕಳೆಯೋದೇನು ದೊಡ್ಡದಲ್ಲ. ಎಷ್ಟೋ ಟೈಮ್ ನಾವು ಎದರಲ್ಲೂ ವೇಸ್ಟ್ ಮಾಡ್ತೀವಿ. ಅಥವಾ ಮೊಬೈಲ್ ಗೇಮ್ ಆಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಅಷ್ಟೆಲ್ಲ ಸಾಕಷ್ಟು ಮಾತ್ರ ಜೀವನವನ್ನೇ ಅದರಲ್ಲಿ ಕಳೆದಿರ್ತೀವಿ. ನಮ್ಮ ಜೀವನ ರೂಪಿಸ್ತಕ್ಕಂಥ ಇಂಥ ಎಕ್ಸಾಮ್ಗಳಿಗೆ ನಾವು ಪೇಪರ್ 1 ಬಿಡೋಣ 1 ಹೋಗೋಣ ಅಂತ ದ್ವಂದ್ವ ಬೇಡ. 2 ಪೇಪರ್ಗಳನ್ನ ಅಟೆಂಡ್ ಆಗಿ ಸಕ್ಸಸ್ ಆಗಿ ಆಗ್ತೀರ. ಎಸ್, ನೆಕ್ಸ್ಟ್ ಕ್ವಶನ್ ಯಾರ್ದಿದ್ದು, ಸಾವಿತ್ರಿ ರವಿ ಅವರು ಕೇಳ್ತಾ ಇದ್ದಾರೆ. ಸೊ ಸಾವಿತ್ರಿ ಅವರು ಏನು ಕೇಳ್ತಿದ್ದಾರೆ, ಸರ್ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತಾ ಅಂತ. ಎಸ್, ಗುಡ್ ಕ್ವಶನ್, ಒಳ್ಳೆ ಡೌಟ್ ಕೇಳಿದ್ದಾರೆ ಸಾವಿತ್ರಿ ಅವರು. ಥ್ಯಾಂಕ್ ಯು ಸಾವಿತ್ರಿ ಅವರೇ. ಸೊ ಸಾವಿತ್ರಿ ಅವರು ಹೇಳ್ತಿದ್ರೆ, ಸರ್ ಕ್ವಶನ್ ಪೇಪರ್ ಬರೀ ಕನ್ನಡದಲ್ಲಿ ಕ್ವಶನ್ಸ್ ಇರುತ್ತಾ ಅಥವಾ ಇಂಗ್ಲೀಷ್ನಲ್ಲಿ ಇರುತ್ತಾ ಅಥವಾ 2 ಲ್ಯಾಂಗ್ವೇಜಲ್ಲಿ ಇರುತ್ತಾ ಅಂತ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವಾಗಲೂ ಹೇಗಿರ್ತದೆ, ಕ್ವಶನ್ ಪೇಪರಲ್ಲಿ ಒಂದು ಕಡೆ ಕನ್ನಡ ಇರುತ್ತೆ, ಒಂದು ಕಡೆ ಇಂಗ್ಲೀಷ್ ಇರುತ್ತೆ. ನಿಮಗೆ ಕನ್ನಡ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಕೂಡ ನೋಡ್ಬೋದು, ಇಂಗ್ಲೀಷ್ನಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಕೂಡ ನೋಡ್ಬೋದು. ನೀವು ಯಾವುದು ನೋಡಿ, ಎಲ್ಲ ಸೇಮ್ ಕ್ವಶನ್ ಇರುತ್ತೆ. 1ನೇ ಪ್ರಶ್ನೆ ಕನ್ನಡದಲ್ಲಿ ಏನು ಕೊಟ್ಟಿರ್ತಾರೋ 2ನೇ ಪ್ರಶ್ನೆ 1ನೇ ಪ್ರಶ್ನೆ ಇಂಗ್ಲೀಷ್ನಲ್ಲಿ ಕೂಡ ಸೇಮ್ ಕೊಟ್ಟಿರ್ತಾರೆ. 100 ಕ್ವಶನ್ಸ್ ಇಂಗ್ಲೀಷ್ನಲ್ಲಿ, 100 ಕ್ವಶನ್ಸ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಸೊ ನೋ ಡೌಟ್, ಯಾವುದು ಬೇಕಾದ್ರೂ ನೋಡಿ. ಕನ್ನಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಕನ್ನಡ ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಕನ್ನಡದಲ್ಲಿ ಕೆಲವೊಂದು ಪ್ರಶ್ನೆಗಳು ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ನೋಡಿ, ಒಂದ್ಸಲ ಆ ಕಡೆ ನೋಡಿ, ಒಂದ್ಸಲ ಈ ಕಡೆ ನೋಡಿ, ಎಲ್ಲಿ ಕ್ಲಿಯರ್ ಅರ್ಥ ಆಗುತ್ತೆ ಅದನ್ನು ನೋಡಿ. ಬಟ್ 2 ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ, ಕನ್ನಡನೂ ಕೊಟ್ಟಿರ್ತಾರೆ, ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಮುಂದಿನ ಕ್ವಶನ್ ನಂಬರ್ 15ನೇ ಪ್ರಶ್ನೆ ನಯನ ಹಳ್ಳಿಕರ್ ಅವರು ಕೇಳ್ತಾ ಇದ್ದಾರೆ. ನಯನ ಅವರು ಏನು ಕೇಳ್ತಾ ಇದ್ದಾರೆ, ಸರ್ ಎಕ್ಸಾಮ್ ಬರೆದ ಮೇಲೆ ರಿಸಲ್ಟ್ ಬರೋಕ್ಕೆ ಎಷ್ಟು ದಿನಗಳಾಗುತ್ತೆ? ಎಸ್, ಸೊ ಪರೀಕ್ಷೆ ಸಾಕಷ್ಟು ದಿನಗಳಿಂದ ತುಂಬ ಕಷ್ಟಪಟ್ಟು ಓದಿರ್ತೀರ, ಪ್ರಿಪೇರ್ ಆಗ್ತೀರಾ. ಎಕ್ಸಾಮ್ ಬರೆದ ನಂತರ ಯಾವಾಗ ರಿಸಲ್ಟ್ ಬರ್ತಕ್ಕಂಥ ಕುತೂಹಲ ಸಹಜವಾಗಿ ಎಲ್ಲರಿಗಿರುತ್ತೆ. ಅದು ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಥವಾ ಬಿಡಲಿ, ಬಟ್ ಒಂದು ಕುತೂಹಲ ಅಂತ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಕುತೂಹಲ ಇರಬೇಕು ಮನುಷ್ಯನಿಗೆ. ಎಲ್ಲಿ ಕುತೂಹಲ ಇರುತ್ತೆ, ಎಲ್ಲಿ ಪ್ರಯತ್ನ ಇರುತ್ತೆ, ಅಲ್ಲಿ ಸಕ್ಸಸ್ ಇರುತ್ತೆ. ಸೊ ಇಲ್ಲಿ ಮೇ ಬಿ ನಯನವರಿಗೆ ತುಂಬ ಕುತೂಹಲ ಇದೆ, ನಾನು ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಬರಿತೀನಿ, ಬೇಗ ರಿಸಲ್ಟ್ ಬಂದು ಒಳ್ಳೆ ಗುಡ್ ನ್ಯೂಸ್ ಸಿಗಲಿ ಅಂತ, ಹೌದಲ್ವಾ ನಯನವರೇ? ಸೊ ಕಾಮನ್ ಆಗಿ ಇವೆಲ್ಲ ಪೇಪರ್ಗಳು ಕಂಪ್ಯೂಟರೈಸ್ಡ್ ಟೆಸ್ಟ್ ಚೆಕ್ ಆಗೋದ್ರಿಂದ ಸಾಕಷ್ಟು ಟೈಮ್ ಅಂತ ತಿಳ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ 1 ಮಂತ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. 1 ಮಂತ್ ಆಗ್ಬೋದು, ಅದ್ರ ಒಳಗಡೆ ಆಗ್ಬೋದು. ಎಸ್,
ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 16. ನಯನ ಹಳ್ಳಿಕರ್ ಅವರು ಅದೇ ಸೇಮ್ ಪ್ರಶ್ನೆ ಅವರೇ 2 ಕ್ವಶನ್ ಕೇಳಿದ್ದಾರೆ ನಯನ ಅವರು. ಇನ್ನೊಂದು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ನಯನ ಅವರು, ಸರ್ ಎಕ್ಸಾಮ್ ರಿಸಲ್ಟ್ನ ಆನ್ಲೈನ್ಗೆ ಹಾಕ್ತಾರಾ? ನೋಡಿ ನಯನ ಅವರಿಗೆ ತುಂಬಾ ಕುತೂಹಲ ಇದೆ ಅಂತ ಅನ್ಕೋತೀನಿ. ಎಕ್ಸಾಮ್ ವ್ಯಾಲ್ಯೂಷನ್ ರಿಸಲ್ಟ್ ಎಷ್ಟು ದಿನ ಬಿಡ್ತಾರೆ, ಎಕ್ಸಾಮ್ ರಿಸಲ್ಟ್ ಹೇಗೆ ತಿಳಿಸ್ತಾರೆ ಅಂತ. ಸೊ ನೋಡಿ, ಎಕ್ಸಾಮ್ ರಿಸಲ್ಟ್ ಆನ್ಲೈನಲ್ಲಿ ಬಿಟ್ಟಿರ್ತಾರೆ. ಜೊತೆಗೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಒಂದು ವೆಬ್ಸೈಟಲ್ಲಿ, ಅಂದರೆ ನಮ್ಮ ಒಂದು SATs ಅಂತ ಒಂದು ಆ್ಯಪ್ ಇರುತ್ತೆ ಟೀಚರ್ಸ್ ಹತ್ರ. ಸೊ ಅಲ್ಲಿ ಕೂಡ ನಿಮಗೆ ರಿಸಲ್ಟನ್ನು ಬಿಟ್ಟಿರ್ತಾರೆ. ಸೊ ರಿಸಲ್ಟ್ ಬಿಟ್ಟಂಥ ನಮ್ಮ ಪತ್ರಿಕೆಯಲ್ಲಿ ಕೂಡ ಪ್ರಿಂಟ್ ಆಗುತ್ತೆ. ಕನ್ನಡ ಪ್ರಮುಖ ಪತ್ರಿಕೆಗಳಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಆನ್ಲೈನ್ ಕೂಡ ಬಿಟ್ಟಿರ್ತಾರೆ. ನೀವು ಆನ್ಲೈನಲ್ಲಿ ಕೂಡ ನೀವು ನೋಡ್ಬೋದು. ನಿಮ್ಮ ಅಡ್ಮಿಷನ್ ಟಿಕೆಟ್ ನಂಬರನ್ನು ಎಂಟ್ರಿ ಮಾಡಿ ಕೂಡ ನೋಡ್ಬೋದು. ಇಲ್ಲಾಂದರೆ ನಿಮ್ಮ ಶಾಲೆಯ ಶಿಕ್ಷಕರು ಕೂಡ ನಮ್ಮ ಶಾಲಾ ಲಾಗಿನಲ್ಲಿ ಕೂಡ ಬಿಟ್ಟಿರ್ತಾರೆ. ಶಾಲಾ ಶಿಕ್ಷಕರಂತೂ ನಿಮ್ಗೆ ಡೆಫಿನೆಟಾಗಿ ಹೇಳ್ತಾರೆ. ಸೊ ನೋ ಡೌಟ್, ಎಕ್ಸಾಮ್ ಬಗ್ಗೆ ರಿಸಲ್ಟ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಬಟ್ ಎಕ್ಸಾಮ್ ಬರೆಯೋದ್ರ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಯಾಕಂದರೆ ಎಕ್ಸಾಮ್ ಬರೋ ತನಕ ನಿಮ್ಮ ಜವಾಬ್ದಾರಿ. ಬರೆದು ಬಂದಮೇಲೆ ಎಲ್ಲ ಜವಾಬ್ದಾರಿ ನಿಮ್ಮ ಶಿಕ್ಷಕರು ತಾನೇ ನಿರ್ವಹಿಸ್ತಾರೆ. ನೀವು ಪಾಸ್ ಆದರೂ ಹೇಳ್ತಾರೆ, ಫೇಲ್ ಆದರೂ ಹೇಳ್ತಾರೆ, ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅಂತ ಹೇಳ್ತಾರೆ. ಫಸ್ಟ್ ಪೇಪರಲ್ಲಿ ಎಷ್ಟು ತೆಗೆದುಕೊಂಡಿದ್ದೀರಾ, ಸೆಕೆಂಡ್ ಪೇಪರಲ್ಲಿ ಎಷ್ಟು ತೆಗೆದುಕೊಂಡ್ರ. ಸೊ ಯು ಕ್ಯಾನ್ ಗೆಟ್ ಈಸಿಲಿ. ನಾವು ಈಗ ಸುಮಾರು 2 ತಿಂಗಳಿಂದ NTSC NMMS ಎಕ್ಸಾಮ್ಗಳನ್ನು ಒಂದು ಕ್ಲಾಸ್ಗಳನ್ನ ಮಾಡಿದ್ವಿ, ಹೌದಲ್ವ? ಸೊ ಮೂಲತಃವಾಗಿ ನಾನು ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಅಲ್ಲ, ಒಬ್ಬ ಸೈನ್ಸ್ ಟೀಚರ್ ಅಲ್ಲ, ಒಬ್ಬ ಸೋಷಿಯಲ್ ಸೈನ್ಸ್ ಟೀಚರು ಅಲ್ಲ. ಐ ಆಮ್ ಅನ್ ಇಂಗ್ಲೀಷ್ ಟೀಚರ್. ಸೊ ಆ್ಯಸ್ ಬೀಯಿಂಗ್ ಇಂಗ್ಲೀಷ್ ಟೀಚರ್, ಒಬ್ಬ ಇಂಗ್ಲೀಷ್ ಟೀಚರ್ ಆಗಿ ನಾನು ಪ್ರಾರಂಭದಲ್ಲಿ SSLC ಮಕ್ಕಳಿಗೆ ಲೈವ್ ಕ್ಲಾಸ್ ಮಾಡ್ತಾಯಿದ್ದೆ ಡೈಲಿ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಸರ್ NTSC NMMS ಎಕ್ಸಾಮ್ದು ಒಂದು ವೀಡಿಯೋಗಳನ್ನ ಮಾಡಿ 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 ಅಂತ. ಸೊ ಪ್ರಾರಂಭದಲ್ಲಿ ನನಗನ್ನಿಸ್ತು, ಹ್ಯಾಕ್ ಮಾಡಬೇಕಪ್ಪ, ಯಾಕಂದರೆ ನಾನು ಇಂಗ್ಲೀಷ್ ಟೀಚರ್ ಇದ್ದೀನಿ. NTSC NMMS ಎಕ್ಸಾಮ್ ಮಾಡಬೇಕಂದ್ರೆ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ, ಸೈನ್ಸ್ ಬೇಕಾಗುತ್ತೆ, ಸೋಷಿಯಲ್ ಸೈನ್ಸ್ ಬೇಕಾಗುತ್ತೆ. ಸೊ ನಾನು ಇಂಗ್ಲೀಷ್ ಟೀಚರ್ ಇದ್ದೀನಿ, ಹೇಗೆ ಮಾಡಬೇಕು ಅಂತ ಒಂಥರ ಯೋಚನೆ ಬಂತು. ಆದರೂ ಕೂಡ ಮಕ್ಕಳು ತುಂಬಾ ಕೇಳ್ತಾ ಇದ್ದಾರೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಪ್ರಯತ್ನದಿಂದ ನಾನು ಕೂಡ ಡಿಸೆಂಬರ್ ಮತ್ತು ಜನವರಿ 2 ತಿಂಗಳಿಂದ ಮ್ಯಾಥಮೆಟಿಕ್ಸ್, ಸೈನ್ಸು, ಇಂಗ್ಲೀಷನ್ನು ಓದಿ ಪ್ರಾಕ್ಟೀಸ್ ಮಾಡಿ ನನ್ನ ಲೆವೆಲ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಮೇ ಬಿ ನನ್ನ ಪ್ರಯತ್ನ ಪರಿಪೂರ್ಣ ಆಗಿದ್ವೋ ಇಲ್ಲೋ ಅದು ನಿಮ್ಗೆ ಗೊತ್ತು, ಯಾಕಂದರೆ ನಂದು ನಾನೇ ಜಡ್ಜ್ ಮಾಡ್ಬೇಕಂತೂ ಆಗೋದಿಲ್ಲ. ಬಟ್ ನನ್ನ ಒಂದು ಪ್ರಯತ್ನವನ್ನು ಎಷ್ಟು ಮಾಡಬೇಕು ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಆಗಿ, ಮೆಂಟಾಲಿಟಿ ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷು ಸ್ವಲ್ಪ ಟಫ್ ಅನಿಸಿದ್ರು ಕೂಡ ನಾನು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ಆ ಸಬ್ಜೆಕ್ಟ್ಗಳನ್ನ ಪ್ರಿಪೇರ್ ಆಗ್ತಿದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ನೋಡ್ತಾ ಇದ್ದೆ. ಬೇರೆ ಒಂದು ಕ್ಲಾಸ್ಗಳನ್ನ ಅಬ್ಸರ್ವ್ ನೋಡಿ ಪ್ರಾಕ್ಟೀಸ್ ನಾನು ಮಾಡ್ತಾಯಿದ್ದೆ. ಮೊದಲು ಒಂದು ವೀಡಿಯೋ ಮಾಡಬೇಕಂದ್ರೆ ಮೊದಲು ನಾನು ಕೂಡ 4-5 ತಾಸು ಪ್ರಿಪೇರ್ ಆಗ್ತಾಯಿದ್ದೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೆ. ಸ್ಟಡಿ ಮಾಡಿ ವೀಡಿಯೋ ಮಾಡಿದ್ದೀನಿ. ಸೊ ಆ ಥರ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಯಾವುದೋ ಕೆಲವೊಂದು ಪ್ರಶ್ನೆಗಳು ಹೆಚ್ಚು ಕಡಿಮೆ ಆಗಿರ್ಬೋದೇನೋ, ಬಟ್ ಎಲ್ಲ ಪ್ರಶ್ನೆಗಳು ಮ್ಯಾಕ್ಸಿಮಮ್ ನಾನು ಒಳ್ಳೆ ಪ್ರಯತ್ನವನ್ನು ಮಾಡಿದ್ದೀನಿ ಅನ್ಕೋತೀನಿ. ಸೊ ಈ ಪ್ರಯತ್ನದ ಫಲ ನಿಮಗೆ ಸಿಗ್ಬೋದು ಅನ್ಕೋತೀನಿ. ಸೊ ಇಲ್ಲಿವರೆಗೆ ಸುಮಾರು ನಾವು 50 50+ ವೀಡಿಯೋಗಳನ್ನ ಮಾಡಿದ್ದೀವಿ. ಎಲ್ಲ ವೀಡಿಯೋ ಲಿಂಕ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇನ್ನೂ ಎಕ್ಸಾಮ್ಗೆ ಎಲ್ಲ ಒಂದು ಪೂರ್ವಸಿದ್ಧತೆಯನ್ನು ಪರ್ಫೆಕ್ಟ್ ಮಾಡ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಭಯ, ಆತಂಕ ಮೊದಲು ಮನಸ್ಸಿನ ತೆಗೀರಿ. ನಾಳೆ ಎಕ್ಸಾಮ್ಗೆ ಹೋಗಿ ಕೂಲಾಗಿ ಚೆನ್ನಾಗಿ ಬರೀರಿ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಎಕ್ಯುರೇಟ್ ಆನ್ಸರ್ ಬರುತ್ತೆ ಅಷ್ಟು ಆನ್ಸರ್ಗಳನ್ನು ಸೇವ್ ಮಾಡಿ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅಂದರೆ ಬ್ಲ್ಯಾಂಕ್ ಬಿಡಬೇಡಿ. ಯಾವುದಾದ್ರೂ ABCD ಯಾವುದಾದ್ರೂ ಒಂದು ಶೇಡ್ ಮಾಡಿ. 100 ಕ್ವಶನ್ಗಳನ್ನು ಎಲ್ಲವನ್ನು ಅಟೆಂಪ್ಟ್ ಮಾಡಿ. ಎಕ್ಸಾಮ್ಗಳಲ್ಲಿ ಟೈಮ್ ಮೇಂಟೈನ್ ಮಾಡೋದು ಮಾತ್ರ ತುಂಬ ಅವಶ್ಯಕತೆ ಇದೆ. ಸೊ ಹೇಗೆ ಟೈಮ್ ಮೇಂಟೈನ್ ಮಾಡಬೇಕು? ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಿಮಗೆ ಒಂದು ಪೇಪರ್ಗೆ 2 ತಾಸು ಇರುತ್ತೆ, ಹೌದಾ? ಸೊ ನಾವು ಹೇಗೆ ಮಾಡಬೇಕು ನೋಡಿ, ಈಗ ನಮ್ಮ ಪೇಪರ್ಗೆ ಇರೋದು 2 hours. 2 hours ಅಂದರೆ 2 ತಾಸು ಅಂದರೆ ಎಷ್ಟು ನಿಮಿಷ ಆಗುತ್ತೆ ಅಂತ ನಾವು ಒಂದು ರಫ್ ಕ್ಯಾಲ್ಕುಲೇಷನ್ ಹಾಕೋಣ. ಯಾಕಂದರೆ ಎಕ್ಸಾಮ್ ಓದೋದು ಎಷ್ಟು ಕಷ್ಟಪಡ್ತೀರ ಅನ್ನೋಕ್ಕಿದ್ರು ಯಾವ ಥರ ಬರಿತಾ ಇದ್ರೆ ಬಹಳ ಅವಶ್ಯಕತೆ ಇದೆ. ಯಾಕಂದರೆ ನೀವು ಬರೆದ್ರ ಮೇಲೆ ಸ್ಕೋರ್ ನಿಮ್ಗೆ ಗೊತ್ತಾಗೋದು, ಅದೇ ವ್ಯಾಲ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಸೊ ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ 2 ತಾಸು ಇರುತ್ತೆ ನಮ್ಮ ಒಂದು ಪೇಪರ್ಗೆ, ಹೌದಾ? 2 hours. 2 ತಾಸು ಅಂದರೆ ಎಷ್ಟು ನಿಮಿಷ ಆಗುತ್ತೆ? 1 ತಾಸಲ್ಲಿ 60 ನಿಮಿಷ ಇರುತ್ತೆ. ಸೊ 2 ತಾಸಲ್ಲಿ 120 ಮಿನಿಟ್ಸ್ ಆಗುತ್ತೆ, 120 ನಿಮಿಷಗಳು, ಹೌದಾ? ಸೊ ನಮಗೆ ಪ್ರಶ್ನೆಗಳು ಎಷ್ಟಿವೆ? 100 ಕ್ವಶನ್ಸ್ ಇವೆ, ಹೌದಾ? ನೋಡಿ ನೆನ್ಪಿಟ್ಕೊಳ್ಳಿ, 120 ನಿಮಿಷ ನಮಗೆ ಟೈಮ್ ಇದೆ ಎಕ್ಸಾಮ್ ಬರಲಿಕ್ಕೆ. ಸೊ ಕ್ವಶನ್ಸ್ ಇವೆ ಫಸ್ಟ್ ಪೇಪರಲ್ಲಿ 100 ಅಂದರೆ 100 ಕ್ವಶನ್ಸ್ ಇವೆ. ಅಂದರೆ 1 ನಿಮಿಷಕ್ಕೆ 1 ಪ್ರಶ್ನೆಗಳನ್ನ ನಾವು ಟಿಕ್ ಮಾಡ್ತಾ ಹೋದರೆ ನಮ್ಗೆ ಇನ್ನೂ 20 ನಿಮಿಷ ಉಳಿಯುತ್ತೆ. ಅಂದರೆ 20 ನಿಮಿಷ ಉಳಿದಿದೆ ಅಂದರೆ ನಮಗೆ 20 ನಿಮಿಷ ಎಲ್ಲಿ ಹೋಗ್ಬೋದು ಅಂದರೆ, ಸ್ಟಾರ್ಟಿಂಗಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಿಮ್ಮ ಹಾಲ್ ಟಿಕೆಟಲ್ಲಿ ನಿಮ್ಮ ಒಂದು OMR ಶೀಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಹಾಲ್ ಟಿಕೆಟ್ ನಂಬರನ್ನು ಬರೆಯೋದಾಗಿರ್ಬೋದು.
ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಮಾಡೋದಾಗಿರ್ಬೋದು, ಆ ನಂತರ ರೂಮ್ ಸೂಪರ್ವೈಸರ್ ಅವರು ಸಿಗ್ನೇಚರ್ ಆಗಿರ್ಬೋದು, ಇನ್ನು ಅವ್ರಿಗೆ ಕೊಟ್ಟಂಥ ನಾಮಿನಲ್ ರೋಲಲ್ಲಿ ನೀವು ಕೂಡ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಕೂಡ ಸೂಪರ್ವೈಸರ್ ಸಿಗ್ನೇಚರ್ ಮಾಡ್ತಾರೆ. ಸೊ ಈ ಎಲ್ಲ ಹಂತಗಳಲ್ಲಿ ನಮಗೆ ಒಂದು 4-5 ನಿಮಿಷ ಹೋಗುತ್ತೆ ಪ್ರಾರಂಭದಲ್ಲಿ. ಆಮೇಲೆ ಕ್ವಶನ್ ಪೇಪರ್ಗಳನ್ನೆಲ್ಲ ಈ ಕ್ಲಾಸ್ ರೂಮಲ್ಲಿ, ಒಂದು ಕ್ಲಾಸ್ ರೂಮ್ನ ಸುಮಾರು 20 ಮಕ್ಕಳು ಕೂತ್ಕೋತಾರೆ. ಸೊ ಎಲ್ಲ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಆನ್ಸರ್ ಶೀಟ್ ಅದು ಕೊಡ್ತಾ ಹೋಗ್ಬೇಕಂದ್ರೆ OMR ಶೀಟು. ಸೊ ಅಲ್ಲಿ ಕೂಡ ಒಂದು 5 ನಿಮಿಷ ಹೋಗುತ್ತೆ, ಒಂದು 10 ನಿಮಿಷ ಅಲ್ಲೇ ಹೋದಂಗೆ ಆಗುತ್ತೆ. ಹೌದಾ, ಪ್ರಾರಂಭದ 10 ನಿಮಿಷ ಪೂರ್ವ ಸಿದ್ಧತೆಗೆ ಹೋಗುತ್ತೆ. ರಿಜಿಸ್ಟರ್ ನಂಬರ್ ಬರೆಯೋದು, ಸಿಗ್ನೇಚರ್ ಮಾಡೋದು, ಆಮೇಲೆ ಆನ್ಸರ್ ಶೀಟನ್ನು ಸೂಪರ್ವೈಸರ್ ತೆಗೆದುಕೊಳ್ಳೋದು, ಕ್ವಶನ್ ಪೇಪರ್ನ ಓಪನ್ ಮಾಡೋದು, ಅಲ್ಲಿ 10 ನಿಮಿಷ ಹೋಗಿರುತ್ತೆ. ಹೌದಲ್ವಾ? ಸೊ ನಮ್ಗೆ ಇನ್ನೂ 10 ನಿಮಿಷ ಎಕ್ಸ್ಟ್ರಾ ಉಳಿತು. ಸೊ ಕೆಲವೊಂದು ಪ್ರಶ್ನೆಗಳು, ಮೆಂಟಲಿಬಿಲಿಟಿ ಪ್ರಶ್ನೆಗಳು ಏನಾಗುತ್ತೆ, ಕೆಲವೊಂದು ಹಾರ್ಡ್ ಪ್ರಶ್ನೆ ಬಂದಾಗ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸ್ವಲ್ಪ ದೊಡ್ಡ ದೊಡ್ಡ ಪ್ರಶ್ನೆ ಬಂದಾಗ ಟೈಮ್ ಕೇಳ್ಕೊಳ್ತೀವಿ. ಮತ್ತು ಎಕ್ಸಾಮ್ ಮುಗಿದ ನಂತರ ಸ್ವಲ್ಪ ನೀವು ಯಾವ ಪ್ರಶ್ನೆಗಳನ್ನ ಬಿಟ್ಟಿದ್ರಿ, ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನೇ ಇಲ್ಲ, ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಬರ್ದಿನೇ ಇಲ್ವೋ, ಸಿಗ್ನೇಚರ್ ಮಾಡಿಲ್ವೋ ಅಂತ ಎಲ್ಲ OMR ಶೀಟನ್ನು ಚೆಕ್ ಮಾಡ್ಕೊಳ್ಳೋಕೆ ಕೂಡ ನಿಮ್ಗೆ ಬೇಕಾಗುತ್ತೆ. ಸೊ ಈ ಮೇಲಿನ 20 ನಿಮಿಷಗಳೇನಿವೆ, 120 ನಿಮಿಷದಲ್ಲಿ 20 ನಿಮಿಷಗಳು ಏನು ಮಾಡಿದರೆ ನಿಮ್ಮ ರಿಜಿಸ್ಟರ್ ನಂಬರ್ ಬರೆಯೋದಾಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ರೂಮ್ ಸೂಪರ್ವೈಸರ್ ಸಿಗ್ನೇಚರ್ ಆಗಿರ್ಬೋದು, ಎಕ್ಸಾಮ್ ಕಂಪ್ಲೀಟ್ ಆದ 2 ಅವರ್ ಆದ ನಂತರ ನಿಮ್ಮ ಎಲ್ಲ ಕರೆಕ್ಟಾಗಿ ಬರೆದಂತ ಇನ್ನೊಂದು ಸಲ ಕಣ್ಣು ಹಾಯಿಸಬೇಕಾಗುತ್ತೆ OMR ಅಲ್ಲಿ. ಸೊ ಆ 20 ನಿಮಿಷ ನಿಮಗೆ ಅದಕ್ಕೆ ಹೋಗುತ್ತೆ. ನಿಮ್ಗೆ ಉಳಿಯೋದು ಎಷ್ಟು ನಿಮಿಷ? 100 ನಿಮಿಷಗಳು, 100 ನಿಮಿಷ, 100 ಕ್ವಶನ್ಸ್ ಇದೆ. ಓಕೆ, ಅಂದರೆ ಒಂದು ಪ್ರಶ್ನೆಗೆ 1 ನಿಮಿಷ ಅಂದ್ಕೊಂಡೆ ಸಾಲ್ವ್ ಮಾಡಿ. ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ತುಂಬ ದೊಡ್ಡದಿದೆ, ಸಮಸ್ಯೆ ಆಗ್ತಿದೆ, ಬೇಗ ಬರ್ತಾ ಇಲ್ಲ, ಯಾಕಂದರೆ ಮೆಂಟಲಿಟಿ ಸ್ವಲ್ಪ ಟೈಮ್ ತೆಗೆದುಕೊಳುತ್ತೆ. ಹೌದಾ, ಇತರೆ ಸೈನ್ಸ್ ಕ್ವಶನ್ ಆಗಿರ್ಬೋದು ಅಥವಾ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿರ್ಬೋದು, ಅವುಗಳನ್ನ ನೇರ ಪ್ರಶ್ನೆ ಇರುತ್ತೆ, ಫಟಾಫಟ್ ಓದ್ಕೋಬೋದು, ಪಟ್ಟಕ್ಕೆ ನಾವು ಟಿಕ್ ಮಾಡ್ಬೋದು. ಬಟ್ ಮೆಂಟಲ್ ಎಬಿಲಿಟಿಗೆ ಮಾತ್ರ ಟೈಮ್ ಮ್ಯಾನೇಜ್ ಆಗೋದಿಲ್ಲ. ಸೊ ಬಿ ಕೇರ್ಫುಲ್. ಮೆಂಟಲ್ ಎಬಿಲಿಟಿ 1 ನಿಮಿಷಕ್ಕೆ ಈಗ ನಮಗೆ ಸಿಗ್ತಾ ಇರೋದೆಷ್ಟು, ಒಂದು ಪ್ರಶ್ನೆಗೆ 1 ನಿಮಿಷ ಟೈಮ್ ಸಿಗ್ತಾ ಇದೆ. ಸೊ 1 ನಿಮಿಷದಲ್ಲೇ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಬಿಡಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕಾಗಿ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊರಿ ಅಂದರೆ, ಸಮಾಜ ವಿಜ್ಞಾನ, ಹೌದಾ, ವಿಜ್ಞಾನ ಆ ಥರದ ಪ್ರಶ್ನೆಗಳಿರುತ್ತೆ. ಮತ್ತು ನಮ್ಗೆ ಮೆಂಟಲ್ ಎಬಿಲಿಟಿ ಬರೋದಲ್ಲಿ MAT ಪೇಪರಲ್ಲಿ. ಹೌದಾ, MAT ಪೇಪರಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಬರ್ತಾ ಇದೆ ಅಂದರೆ ಅಲ್ಲಿ ಸ್ವಲ್ಪ ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಆದಷ್ಟು 1 ನಿಮಿಷದಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಸೈನ್ಸ್ ಕ್ವಶನ್, ಮ್ಯಾಥ್ಸ್ ಕ್ವಶನ್, ಸೋಷಿಯಲ್ ಸೈನ್ಸ್ ಕ್ವಶನನ್ನು ಈಸಿ ಆಗುತ್ತೆ, ಫಟಾಫಟ್ ನೀವು ಟಿಕ್ ಹಾಕ್ಬೋದು. ಅದಕ್ಕಾಗಿ ಅಲ್ಲಿ ಟೈಮನ್ನು ಸೇವ್ ಮಾಡ್ಕೋಬೋದು. ಈ ಜನರಲ್ ನಾಲೆಜ್ ಕ್ವಶನ್ ಆಗಿರ್ಬೋದು, ಆಮೇಲೆ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು, ಅವುಗಳಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ. ಬಟ್ ನಿಮಗೆ ಮೆಂಟಲ್ ಎಬಿಲಿಟಿಲಿ ಸ್ವಲ್ಪ ಟೈಮ್ ಸೇವ್ ಆಗೋದಿಲ್ಲ. ಏನೇ ಮಾಡಿದ್ರು ಕೂಡ ನೀವು ಯಾವ ಥರ ಕ್ಯಾಲ್ಕುಲೇಷನ್, ನಿಮ್ಮ ವಾಚನ್ನು ಹಾಗೆ ನೋಡ್ತಾ ಇರಿ. ವಾಚನ್ನು ಅಟ್ಲೀಸ್ಟ್ ಅರ್ಧ ತಾಸಿಗೊಮ್ಮ ನಿಮ್ಮ ಗಡಿಯಾರವನ್ನು ಟೈಮನ್ನು ನೋಡ್ತಾ ಇರಿ. ಸುಮ್ಮನೆ ಹಾಗೆ ಬರಿತಾ ಮಗ್ನ ಹಾಕಬೇಡ್ರಿ. ಅಟ್ಲೀಸ್ಟ್ 15 ನಿಮಿಷ, 20 ನಿಮಿಷ, ಇಲ್ಲಾಂದರೆ ಅರ್ಧ ತಾಸಿಗೊಮ್ಮ ನಿಮ್ಮ ವಾಚನ್ನು ನೋಡಿ. ಅರ್ಧ ತಾಸು ಆದಮೇಲೆ ನಮ್ಗೆ ಎಷ್ಟು ಪ್ರಶ್ನೆಗಳನ್ನ ಆನ್ಸರ್ ಆಗಿರಬೇಕು? ಅರ್ಧ ತಾಸು ಅಂದರೆ 30 ನಿಮಿಷ, ಅಂದರೆ 30 ಪ್ರಶ್ನೆಗಳಿಗೆ ನಮ್ಮ ಆನ್ಸರ್ ಬರೆದಿರಬೇಕು. ಸೊ ನೋಡಬೇಕು ನೀವು. ಸೊ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂದರೆ 10:15 ಒಂದ್ಸಲ ನೋಡಿ. ಅಂದರೆ 10:15 ನಿಮ್ಮ ಟೈಮನ್ನು ಯಾರು ನಾನು ಹೇಳಿದ್ದೀನಿ, ಹೌದಾ? ಸೊ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ 30 ನಿಮಿಷ ಆದ ನಂತರ ನಿಮ್ಮ OMR ಶೀಟನ್ನು ನೋಡಿ, ಎಷ್ಟು ಪ್ರಶ್ನೆಗಳನ್ನು ನಾನು ಶೇರ್ ಮಾಡಿದ್ದೀನಿ. ಸೊ 30 ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ರಿ ಅಂದರೆ ನೀವು ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಮತ್ತೆ 30 ನಿಮಿಷ ಆದ ನಂತರ ಮತ್ತೆ ಒಂದು ಸಲ ನೋಡ್ಕೊಳ್ಳಿ. ಹೀಗೆ 2 ತಾಸು ಪೇಪರ್ ಇರುತ್ತೆ, ಅಲ್ಲಿವರೆಗೆ ನೀವು ನಿಮ್ಮ ಟೈಮನ್ನು ಹಾಗೆ ಗಮನಿಸ್ತಾ ಇರಿ. ಎಷ್ಟು ನಿಮಿಷ ಟೈಮ್ ಆಗಿರುತ್ತೋ ಅಷ್ಟು ಅಲ್ಲಿ ಕ್ವಶನ್ಗಳನ್ನು ಶೇರ್ ಮಾಡಿರಬೇಕು. 1 ತಾಸು ಆಗಿತ್ತಂದರೆ ಟೈಮ್ ನಿಮ್ಗೆ ಎಷ್ಟು ಆನ್ಸರ್ ಆಗಿರಬೇಕು? 60 ಪ್ರಶ್ನೆಗಳನ್ನು ಟಿಕ್ ಮಾಡಿರಬೇಕು. ರೈಟ್, 60 ಅಂದರೆ ನಮಗೆ ಎಷ್ಟು? 1 ತಾಸು 60 ನಿಮಿಷ ಇರುತ್ತೆ. ಸೊ 60 ಪ್ರಶ್ನೆಗಳು. ಈ ಥರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೋಗಬೇಕು. ಇಲ್ಲಿ ನಮಗೆ ಈಸಿ ಗೊತ್ತಾಗುತ್ತೆ. ಮೆಂಟಲ್ ಎಬಿಲಿಟಿ ಟೈಮ್ ಎಲ್ಲಿ ಕೆಲವೊಂದು ಪ್ರಶ್ನೆಗಳು ಈಸಿ ಇರುತ್ತೆ. ಈಸಿ ಪ್ರಶ್ನೆ ಇದ್ದಲ್ಲಿ ಅಲ್ಲಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಯಾವುದು ಈಸಿ ಇರುತ್ತೆ ಅದು ಫಟಾಫಟ್ ಮುಗಿಸ್ಬಿಡಬೇಕು. ಅದೊಂದು 25 ಸೆಕೆಂಡ್ 30 ಸೆಕೆಂಡಲ್ಲಿ ಮುಗಿಸ್ಬೇಕು. ಅಲ್ಲಿ ಇನ್ನೂ 30 ಸೆಕೆಂಡ್ ಏನು ಉಳಿದಿರುತ್ತಲ್ಲ, ಯಾವುದೋ ಥರ ಡಿಫಿಕಲ್ಟ್ ಕ್ವಶನ್ ಇದ್ದಾಗ ಅಲ್ಲಿ ನಿಮ್ಮ ಆ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು. ಹೌದಾ, ಇದು ಒಂದು ಟೈಮ್ ಮ್ಯಾನೇಜ್ ಮಾಡ್ತಕ್ಕಂಥ ಸ್ಕಿಲ್. ಸೊ ಆದಷ್ಟು ಇನ್ನೂ ಒಂದು 5 ನಿಮಿಷ ಪೇಪರ್ ಮುಗಿಯೋಕ್ಕೆ, ಕೊನೆಯ ಪೇಪರ್ ಮುಗಿಯೋಕ್ಕೆ ಅಥವಾ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಮುಗಿಲಿಕ್ಕೆ ಇನ್ನೊಂದು 5 ನಿಮಿಷ ಇದ್ದಾಗ ಒಂದು ಬಾರಿ ನಿಮ್ಮ OMR ಶೀಟನ್ನು ಇನ್ನೊಂದು ಬಾರಿ ಚೆಕ್ ಮಾಡಿಕೊಳ್ಳಿ. ಯಾವುದು ಕಾರಣಕ್ಕೆ ಕನ್ಫ್ಯೂಸ್ ಆಗಿ ಮಾಡ್ತೀವಿ, ನಮ್ಮ ಹಾಲ್ ಟಿಕೆಟ್ ನಂಬರನ್ನು ಬರೆದಿರೋದಿಲ್ಲ, ನಮ್ಮ ಸಿಗ್ನೇಚರ್ ಮಾಡಿರೋದಿಲ್ಲ, ಸೂಪರ್ವೈಸರ್ ಸಿಗ್ನೇಚರನ್ನು ಮಾಡಿರಲ್ಲ. ಸೊ ಅದನ್ನು ಕೇರ್ಫುಲ್ಲಾಗಿ ನೋಡಿ. ಯಾಕಂದರೆ ನಮ್ಮ ಸಿಗ್ನೇಚರ್, ನಮ್ಮ ಹಾಲ್ ಟಿಕೆಟ್ ನಂಬರ್ ಬರೆದಿಲ್ಲ ಅಂದರೆ ಅದು ವ್ಯಾಲ್ಯೂಷನ್ ಆಗೋದಿಲ್ಲ. ಅದನ್ನು ಅಬ್ಸರ್ವ್ ಮಾಡಿ. ಆ ಕೊನೆಯ ಒಂದು 5 ನಿಮಿಷ ಅದಕ್ಕೆ ಮೀಸಲಿಡಬೇಕು.
ಎಲ್ಲ ಪ್ರಶ್ನೆಗಳನ್ನ ಮತ್ತೆ ಯಾವುದಾದ್ರೂ ಪ್ರಶ್ನೆ ಬಿಟ್ಟಿದ್ದೀನೇನು, ಯಾಕಂದರೆ 1 to 100 ಪ್ರಶ್ನೆ ಬರೋ ಟೈಮ್ ಆಗಿದೆ, ಯಾವುದೊಂದು ಡಿಫಿಕಲ್ಟ್ ಕ್ವಶನ್ ಇದ್ದಾಗ ಹಾಗೆ ಬಿಟ್ಟಿರ್ತೀವಿ, ಹಾಗೆ ಮುಂದೆ ಹೋಗಿರ್ತೀವಿ. ಸೊ ಕೊನೆಗೆ ಏನಾಗುತ್ತೆ, ಅದು ನಮ್ಗೆ ನೆನಪೇ ಬರೋದ್ರೆ ಹಾಗೆ ಬಿಟ್ಟೇ ಬಂದಿರ್ತೀವಿ. ಸೊ ಬಿಟ್ಟು ಬರ್ತಕ್ಕಂಥದ್ದು ಆಗಬಾರ್ದು. ಅದಕ್ಕಾಗಿ ಹೇಳೋದು ಕೊನೆ 5 ನಿಮಿಷಗಳನ್ನ ಮತ್ತೆ ಯಾವುದಾದ್ರೂ ಪ್ರಶ್ನೆಗಳು ಬಿಟ್ಟಿನೇನು, ಎಲ್ಲ 100ಕ್ಕೆ 100 ಪ್ರಶ್ನೆಗಳನ್ನ ನಾನು ಟಿಕ್ ಹಾಕಿದ್ದೀನೇನು ಅಂತ ಒಂದ್ಸಾರಿ ಗಮನಿಸಿ. ಇದು ಇಷ್ಟು ಒಂದು ಟೈಮ್ ಮ್ಯಾನೇಜ್ಮೆಂಟು. ಉಳಿದಂಥ ಟೈಮಲ್ಲಿ ಎಲ್ಲವನ್ನ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರಾರಂಭದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಕ್ವಶನ್ ಪೇಪರನ್ನು ನೋಡಿ ಆತಂಕ ಮಾಡ್ಕೋಬಾರ್ದು. ಎಸ್, ಯಾಕಂದರೆ ಎಕ್ಸಾಮ್ ಚೆನ್ನಾಗಿ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಇಲ್ಲ. ದಟ್ ಈಸ್ ನಾಟ್ ಲೈಫ್, ಅದು ಜೀವನ ಅಲ್ಲ. ಎಕ್ಸಾಮ್ ಅನ್ನೋದೇನು, ನಮ್ಮ ವ್ಯಾಲ್ಯೂಯೇಷನ್, ನಾನು ಎಷ್ಟು ಮಟ್ಟಿಗೆ ಓದಿದ್ದೀನಿ ಅಂತ ನಮ್ಮ ಒಂದು ವ್ಯಾಲ್ಯೂಯೇಷನ್ ಅಷ್ಟೇ. ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಸ್ಕೋರ್ ಆಗೇ ಆಗುತ್ತೆ. ಆಗದೇ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಆತಂಕ ಬೇಡ. ನಿಮ್ಮ ಪ್ರಯತ್ನ ಮಾಡಿದ್ರೆ ದಟ್ ಈಸ್ ಇಂಪಾರ್ಟೆಂಟ್. ಈಗ ಆಟ ಸ್ಪೋರ್ಟ್ಸ್ ಅಂದಮೇಲೆ ಸೋಲು ಗೆಲುವು ಸಹಜ, ಹಾಗಂತ ಗಾಬರಿ ಬೀಳೋಕ್ಕಾಗುತ್ತಾ? ಇಲ್ಲ. ಆಟ ಅಂದಮೇಲೆ ಒಬ್ಬರು ಸೋಲೇಬೇಕು, ಒಬ್ಬರು ಗೆದ್ದಿರಬೇಕು. ಸೋತ್ರೂ ಒಳ್ಳೆ ಪಾಠ ಕಲ್ತ್ಕೋತೀವಿ, ನಾವು ಇನ್ನೂ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಒಳ್ಳೆ ಪಾಠ ಕಲ್ತ್ಕೋತೀವಿ. ಗೆದ್ದರೆ ಇತರರಿಗೆ ಮಾರ್ಗದರ್ಶನ ಮಾಡ್ಬೋದು, ಈ ಥರ ಓದ್ರಿ, ಈ ಥರ ಬರೀರಿ ಅಂತ ಹೇಳ್ಬೋದು. ಬಟ್ ಪ್ರಯತ್ನ ಮಾಡ್ತಿರಲ್ಲ, ದಟ್ ಈಸ್ ಎಲ್ಲಕ್ಕಿಂತಲೂ ಗ್ರೇಟ್. ಯಾಕಂದರೆ ಈ ಒಂದು 2 ತಿಂಗಳ ಅವಧಿಯಲ್ಲಿ ನೀವು ಎಷ್ಟೋ ವಿಷಯಗಳನ್ನ ಕಲ್ತ್ಕೊಂಡಿರಿ, ಎಷ್ಟೋ ಪ್ರಾಕ್ಟೀಸ್ ಮಾಡಿದಿರಿ, ಒಂದು ಜ್ಞಾನ ಅಂತೂ ಬಂದಿರುತ್ತೆ. ಈ ಜ್ಞಾನ ಅಂತೂ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ. ಇದು ಮುಂದೆ ನೀವು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ, ನಿಮ್ಮ ನೌಕರಿ ಸಲುವಾಗಿ, ಜಾಬ್ ಸಲುವಾಗಿ, CET ಕೂಡ ನಿಮಗೆ ಈ ಜ್ಞಾನ ಹೆಲ್ಪ್ ಆಗುತ್ತೆ, ಹಾಳಂತೂ ಆಗೋದಿಲ್ಲ. ಸೊ ಆ ಒಂದು ಪಾಸಿಟಿವ್ನೆಸ್ಸನ್ನು ಇಟ್ಕೊಂಡು ಆರಾಮಾಗಿ ಎಕ್ಸಾಮ್ಗೆ ಹೋಗಿ, ಒಂದು ಧೈರ್ಯದಿಂದ ಹೋಗಿ. ನಿಮಗೊಂದು ಆತಂಕ ಆಗ್ತಿತ್ತು, ಫ್ರೆಂಡ್ಸ್ ಜೊತೆ ಹೋಗಿ, ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರನ್ನು, ನಿಮ್ಮ ಬ್ರದರ್ಸನ್ನು, ನಿಮ್ಮ ಫಾದರ್ಸನ್ನು ಯಾರಾದರೂ ಜೊತೆ ಕರ್ಕೊಂಡು ಹೋಗಿ. ಬಿಗಿನಿಂಗಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ನೀವು ಸ್ವಲ್ಪ ಆತಂಕ ಆಗ್ಬೋದು. ಕ್ವಶನ್ ಪೇಪರನ್ನು ಕೈಯಲ್ಲಿ ಬಂದ ನಂತರ ಆತಂಕ ಪಡಬೇಡಿ. ಎಷ್ಟು ಬರುತ್ತೋ ಮೊದಲು ಒಂದು ಸಲ ಕ್ವಶನ್ ಪೇಪರನ್ನು ನೋಡಿ, ಎಷ್ಟೆಷ್ಟು ಬರುತ್ತೆ ಮೊದಲು ಅವೆಲ್ಲ ಟಿಕ್ ಹಾಕ್ತಾ ಹೋಗಿ. ಆಮೇಲೆ ಉಳಿದ ಪ್ರಶ್ನೆಗಳನ್ನ ಸೆಕೆಂಡ್ ರೌಂಡಲ್ಲಿ ನೋಡ್ಕೊಳ್ಳಿ. ಯಾವ ಪ್ರಶ್ನೆಗಳು ಬಿಟ್ಟಿರ್ತೀರಾ, ಆನ್ಸರ್ ಬಂದರೆ ಓಕೆ, ಬರದೇ ಇದ್ದರೂ ಕೂಡ ಯಾವುದಾದ್ರೂ ಒಂದು ಏನೋ, ಬಿನೋ, ಸಿನೋ, ಡಿನೋ ಯಾವುದಾದ್ರೂ ಒಂದನ್ನು ಟಿಕ್ ಮಾಡಿ ಬನ್ನಿ. ಆತಂಕ ಪಡೋದು ಬೇಡ. 2 ಪೇಪರ್ಗಳನ್ನ ಮುಗಿಸ್ಕೊಂಡು ಮತ್ತೆ ಮುಂದೆ ನಿಮ್ಮ ತರಗತಿಯ ಒಂದು ಎಕ್ಸಾಮ್ಗಳನ್ನ ಪ್ರಿಪೇರ್ ಆಗ್ತಕ್ಕಂಥ ಒಂದು ಸಮಯ ಅದಲ್ವಾ. ಯಾಕಂದರೆ SSLC ಮಕ್ಕಳಿಗಂತೂ ಬಹಳ ಅಮೂಲ್ಯವಾದವು. NTSC ಎಕ್ಸಾಮ್ ಮುಗಿದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಬರೆದು ಬಂದ್ರಿ, ಓಕೆ ಮುಗಿತದ, ಅಲ್ಲಿಗೆ ಕ್ಲೋಸ್ ಮಾಡಿ ಮತ್ತೆ ನಿಮ್ಮ SSLC ಎಕ್ಸಾಮ್ಗಳಿರುತ್ತೆ, ನಿಮ್ಮ ಫ್ಯೂಚರ್ನ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಅದು SSLC ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 6 ಸಬ್ಜೆಕ್ಟ್ನ ಚೆನ್ನಾಗಿ ಓದಿ. ಈಗ ನಾನು ಕೂಡ NTSC NMS ಎಕ್ಸಾಮ್ನ ವಿಡಿಯೋ, ಇದು ಕೊನೆಯ ವಿಡಿಯೋ. ಯಾಕಂದರೆ ಇವತ್ತು ಎಕ್ಸಾಮ್ ಮುಗ್ತಾರೆ, ನಾಳೆ, ಹೌದಲ್ವಾ. ಸೊ ಇದು ಕೊನೆಯ ವಿಡಿಯೋ ಇದೆ. ಇಲ್ಲಿವರೆಗೆ ನಾವು 2 ತಿಂಗಳವರೆಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ನಾವು ಯಾವ ಕ್ಲಾಸ್ ಮಾಡ್ತೀವಿ ಅಂದರೆ 8ನೇ ತರಗತಿಯಿಂದ 12ನೇ ತರಗತಿವರೆಗೆ ಪ್ರತಿದಿನ ಒಂದು ಕ್ಲಾಸ್ ಇರುತ್ತೆ. ಸೊ ಸ್ಪೆಷಲಾಗಿ SSLC ಮಕ್ಕಳಿಗಂತೂ ನಾನು ಪ್ರತಿದಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದು ಲೈವ್ ಕ್ಲಾಸ್ ಆಗಿರ್ಬೋದು, ಪ್ರೀಮಿಯರ್ ವೀಡಿಯೋ ಆಗಿರ್ಬೋದು, ನಾರ್ಮಲ್ ವೀಡಿಯೋ ಆಗಿರ್ಬೋದು. ಸೊ ಅವುಗಳನ್ನ ಮುಂದೆ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಹಾಗೆ ನಿಮ್ಮ ಎಲ್ಲ ಸಲಹೆ ಸೂಚನೆಗಳಿಗೆ ಯಾವ ಥರ ನೀವು ಇನ್ಫಾರ್ಮೇಷನ್ ಕೊಡ್ತಿರೋ, ಸೊ ಯಾವ ಟಾಪಿಕ್ ನಿಮಗೆ ಬೇಕು ಅಂತಕ್ಕಂಥದ್ದೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ತಾ ಇರಿ. ಚೆನ್ನಾಗಿ ಈ ಎಕ್ಸಾಮನ್ನು ಮುಗಿಸ್ಕೊಂಡು ಬನ್ನಿ. ನಾಳೆ ಒಂದು ದಿವಸ ಹೋಗಿ ಎಕ್ಸಾಮನ್ನು ನೀಟಾಗಿ ಬರ್ಕೊಂಡು ಬನ್ನಿ, ಯಶಸ್ವಿಯಾಗಿ ಬನ್ನಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಎಕ್ಸಾಮನ್ನು ಬರೋದ ನಂತರ ಮುಂದೆ ನಿಮ್ಮ ಫ್ಯೂಚರ್ ಎಕ್ಸಾಮ್ಗಳಿಗೆ ತಯಾರಾಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇಟ್ಕೊಳ್ಳಿ. ಸೊ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಒಂದು ಕಾಮೆಂಟ್ ಮಾಡಿ. ನಿಮಗೆ ಎಷ್ಟು ಮಟ್ಟಿಗೆ ಅಂಕಗಳು ಅಂತ ಇಟ್ಕೊಂಡಿದ್ದೀರಾ, ಎಷ್ಟು ಜನ ಎಲಿಜಿಬಲ್ ಆಗಿದ್ದೀರಾ, ಎಷ್ಟು ಜನ ನಾನ್ ಎಲಿಜಿಬಲ್ ಆಗಿದ್ದಾರೆ, ಎಲ್ಲವನ್ನು ತಿಳಿಸ್ಕೊಡಿ. ನಮಗೂ ಕೂಡ ಕುತೂಹಲ ಇರುತ್ತೆ. ನಮ್ಮ ಮಕ್ಕಳೆಲ್ಲ ಇವತ್ತು ಎಷ್ಟು ಜನ ಎಲ್ಲ ವೀಡಿಯೋ ನೋಡಿದ್ದಾರೆ, ಇಷ್ಟೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ತಮ್ಮೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ನಾನು ಮಾಡಿದಂಥ ಈ ಒಂದು 2 ತಿಂಗಳ ಒಂದು ಪ್ರಯತ್ನ ನಮ್ಮ ಮಕ್ಕಳಿಗೆ ಯೂಸ್ ಆಗಿದ್ದು ಇಲ್ಲ ಅಂತ ನನಗೂ ಕೂಡ ಗೊತ್ತಾಗಬೇಕಲ್ಲ. ಸೊ ರಿಸಲ್ಟ್ ಬಂದ ನಂತರ ಕಾಮೆಂಟ್ ರೂಪದಲ್ಲಿ ನಿಮ್ಮ ರಿಸಲ್ಟನ್ನು ಕೂಡ ತಿಳಿಸಿ. ಸೊ ನಾಳೆಯಿಂದ ನಾನು SSLC ಹಾಗೂ ಇತರ ಒಂದು ತರಗತಿಯ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಆ ವೀಡಿಯೋಗಳನ್ನ ಕೂಡ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಇರುತ್ತೆ. ಸೊ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಆಲ್.